ಬಿಗ್ ಬಾಸ್ ಅಲ್ಲಿ ಸದ್ಯಕ್ಕೆ ನೀವು ನೋಡ್ತಾ ಇರೋಂಥ ಒಬ್ಬ ಕಂಟೆಸ್ಟೆಂಟ್ ಡಿಸೈನರ್ ಏನು ಅವ್ರ ಔಟ್ಫಿಟ್ ಇರುತ್ತೆ ಅಲ್ವಾ, ಅದೆಲ್ಲವನ್ನು ಕೂಡ ಸದ್ಯಕ್ಕೆ ವರ್ಷ ಅವರೇ ಮಾಡ್ತಾ ಇದ್ದಾರೆ. ಹೇಗೆ ಶುರು ಮಾಡಬೇಕು, ನನಗೆ ಬೇಸಿಕ್ ಆಗಿ ಏನು ಇರಬೇಕಾಗುತ್ತೆ ಶುರು ಮಾಡೋದಕ್ಕೆ? ಸೀರೆಯಿಂದ ಬರೋದು ಫಾಲೋ ಜಿಗ್ಜಾಗ್ ಕುಚ್ಚುಗಳು, ಇದರಿಂದ ಸ್ಟಾರ್ಟ್ ಮಾಡಬಹುದು. ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರಪ್ಪ ಅಂತ. ಇದು ಮಾಡೋದು ಮಾಸ್ಟರ್ ಮತ್ತೆ ಟೈಲರ್ ಇಂದ ಮ್ಯಾಜಿಕ್. ಡಿಸೈನರ್ ಅರ್ಥ ಮಾಡ್ಕೋಬೇಕಾಗಿರೋದು ಏನೇನು ಅಂತ ಅಂದ್ರೆ, ಯಾವ ಅಂಗಡಿಗೆ ಹೋದ್ರೆ ಯಾವ ಜ್ಯುವೆಲ್ರಿ ಸಿಗುತ್ತೆ, ಎಷ್ಟು ಮಾಡ್ಬೋದು ಆರಂಭಿಕ ಹಂತದಲ್ಲಿ ಅನ್ನೋದಾಯ್ತು ಅಂದ್ರೆ, ನೀವು ಮಂತ್ಲಿ ಒಂದು ಮಿನಿಮಮ್ 15,000 ಇಂದ ಆನ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಬಿಗ್ ಬಾಸ್ ಸದ್ಯಕ್ಕೆ ನಡೀತಾ ಇದೆ. ಸೊ ಬಿಗ್ ಬಾಸ್ ಅಲ್ಲಿ ಸದ್ಯಕ್ಕೆ ನೀವು ನೋಡ್ತಾ ಇರೋಂಥ ಒಬ್ಬ ಕಂಟೆಸ್ಟೆಂಟ್ ಡಿಸೈನರ್ ಏನು ಅವ್ರ ಔಟ್ಫಿಟ್ ಇರುತ್ತೆ ಅಲ್ವಾ, ಅದೆಲ್ಲವನ್ನು ಕೂಡ ಸದ್ಯಕ್ಕೆ ವರ್ಷ ಅವರೇ ಮಾಡ್ತಾ ಇದ್ದಾರೆ. ಆ ವಿಷಯಕ್ಕೆ ಈಗ ಮಾತಾಡಲ್ಲ, ಆಮೇಲೆ ಮಾತಾಡ್ತೀನಿ. ಮ್ಯಾಮ್ ಹೇಳಿ, ಈಗ ವೀಕ್ಷಕರು ನೋಡ್ತಾ ಇರ್ತಾರಲ್ವಾ, ಓ ಇವರೆಲ್ಲ ಬರೀ ಸೆಲೆಬ್ರಿಟಿಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಮಾಡೋರು ಇವರು ಅನ್ನೋದು ಒಂದು ಥಾಟ್ ಇರುತ್ತೆ ಕಾಮನ್ ಆಗಿ. ಈ ಫೀಲ್ಡ್ ಬರೀ ಅವ್ರಿಗೆ ಮಾತ್ರನೇನಾ, ಅಥವಾ ಕಾಮನ್ ಮ್ಯಾನ್ ಕೂಡ ನಿಮ್ಮನ್ನ ಅಪ್ರೋಚ್ ಮಾಡ್ತಾರಾ? ಅಂದ್ರೆ ಇದನ್ನ ಎಲ್ಲರೂ ಬಳಸುವಂತ ಸಾಧ್ಯತೆಗಳಿದೆಯಾ? ಬಿಕಾಸ್ ಎಲ್ಲರೂ ಬಳಸ್ತಾರೆ ಅಂತ ಆದ್ರೆ ಎಲ್ಲರೂ ಶುರು ಮಾಡೋಕ್ ಸಾಧ್ಯ ಕೆಲಸ. ಈಗ ಬರೀ ಸೆಲೆಬ್ರಿಟಿಗಳೇ ಯೂಸ್ ಮಾಡ್ತಾರೆ ಅಂತಂದ್ರೆ ಯಾರೋ ಒಂದಷ್ಟು ಜನ ಮಾತ್ರ, ಮೇ ಬಿ ನಿಮ್ಮಂತವ್ರು ಒಂದ್ಸಲ ಜನ ಮಾಡಿದ್ರೆ ಸಾಕು ಅನ್ನಂಗ್ ಆಗುತ್ತೆ. ಇಲ್ಲ, ಎಲ್ಲರೂ ಉಪಯೋಗಿಸ್ತಾರೆ ಅಂದ್ರೆ ಎಲ್ರಿಗೂ ಉದ್ಯೋಗ ಅವಕಾಶ ಇರುತ್ತೆ, ಅವರು ಎಲ್ಲರೂ ಬಿಸ್ನೆಸ್ ಮಾಡಬಹುದು. ಹೇಳಿ ಮ್ಯಾಮ್, ಹೇಗೆ ವರ್ಕ್ ಆಗುತ್ತೆ? ಕಾಮನ್ ಮ್ಯಾನ್ ಕೂಡ ಹೇಗೆ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ? ಸೊ ನನ್ನ ಸ್ಟೋರ್ ಬಂದು ಲೂಲು ಮಾಲ್ ಅಲ್ಲಿ ಇದೆ, ಹೌಸ್ ಆಫ್ ವರ್ಷ ಅಂತ. ನಾವು ಅಲ್ಲಿ ಡಿಸ್ಪ್ಲೇ ಪಾರ್ಟ್ನರ್ ಆಗಿ ನ್ಯೂ ಸ್ಟಾರ್ ಟೈಲರ್ ಜೊತೆ ಟೈ ಅಪ್ ಆಗಿರೋದು. ನೀವು ಅಪ್ರೋಚ್ ಮಾಡ್ಬೇಕು ಅಂದ್ರೆ ಅಲ್ಲಿಂದನೂ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ವರ್ಡ್ ಆಫ್ ಮೌತ್ ಅಲ್ಲಿ ಇವಾಗ ನಿಮ್ ಯೂಟ್ಯೂಬ್ ಚಾನೆಲ್ ತರಾನೇ ತುಂಬಾ ಜನ ಯೂಟ್ಯೂಬ್ ಚಾನೆಲ್ಸ್ ಇಲ್ಲದೆ ಹೋದ್ರೆ ನಮ್ದೇ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಎಲ್ಲಾ ಕಡೆಯಿಂದನೂ ನೋಡ್ಕೊಂಡು ತುಂಬಾ ಕಡೆಯಿಂದ ನಮ್ಗೆ ಎನ್ಕ್ವೈರೀಸ್ ಬರುತ್ತೆ. ಅದು ಬಿ ಇಟ್ ಫಾರ್ ನಮ್ ಡಿಸೈನರ್ ಪೀಸಸ್ ನ ಡಿಸೈನ್ ಮಾಡ್ಕೊಡಕ್ಕಾಗಿರ್ಬೋದು, ಅವ್ರ ಡೈಲಿ ವೇರ್ ಇಂದ ಹಿಡಿದು ಅವರ ಪಾರ್ಟಿ ವೇರ್ ಆಗಿರ್ಬೋದು, ಅಥವಾ ಒಬ್ರು ಸೆಲೆಬ್ರಿಟಿಗೆ ಡಿಸೈನ್ ಮಾಡೋದಾಗಿರ್ಬೋದು. ಇವ್ರೇ ಅನ್ನೋದೊಂದು ಪಾಯಿಂಟ್ ಅಲ್ಲಿ ಅಂತ ಯಾರಿಗೂ ಸೀಮಿತ ಅಲ್ಲ, ಎಲ್ರು ಬರ್ಬೋದು, ಎಲ್ಲದಕ್ಕೂ ಮಾಡಿಸ್ಕೋಬಹುದು. ನಮ್ದ್ರಲ್ಲಿ 2 ತರ ವಿಭಾಗ ಮಾಡಿದೀವಿ. ಒಂದು ಬಂದು ಇವೆಂಟ್ಸ್ ಅಂತ, ಒಂದು ಬಂದು ಫಾರ್ಮಲ್ ಅಂತ, ವಾರ್ಡ್ರೋಬ್ ಅಪ್ಗ್ರೇಡ್ ಅಂತ ಕರಿತೀವಿ ನಾವು ಆ ಫಾರ್ಮಲ್ನ. ಇನ್ನೊಂದು ಇವೆಂಟ್ಸ್ ಅಂದ್ರೆ ಏನೇನು, ನಮ್ಮ ಮನೇಲಿ ಬರೋ ಪೂಜೆ ಪುನಸ್ಕಾರಗಳು, ಹಬ್ಬ ಹರಿದಿನಗಳು, ಇಲ್ಲದೆ ಹೋದ್ರೆ ಬರೋ ಅಂತ ಬರ್ತ್ಡೇಸ್, ಮದ್ವೆಗಳು, ಹೌಸ್ ವಾರ್ಮಿಂಗ್ ಸೆರೆಮನೀಸು, ಇನ್ಯಾವುದೋ ಸೆಲೆಬ್ರೇಷನ್, ಯಾರಿಗೂ ಗೊತ್ತು ಯಾವ ಸೆಲೆಬ್ರೇಷನ್, ಎಷ್ಟೊಂದಿದಾವೆ ಅಲ್ವಾ. ಸೊ ಈ ಟೈಮಲ್ಲಿ ಬರೋ ಅಂತ ಎಲ್ಲಾ ವಿಷಯಗಳಿಗೂ ಇಡೀ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಪೆಟ್ಸ್ ನಾವು ಮಾಡ್ಕೊಡ್ತೀವಿ. ಹಾಗೇನೆ ವೀಕ್ಷಕರೇ, ಮತ್ತೊಂದು ವಿಷಯ, ಬರೀ ಐಶ್ವರ್ಯ ಅವ್ರಿಗೆ ಮಾತ್ರ ಅಲ್ಲ, ಇದೇ ಬಿಗ್ ಬಾಸ್ ಅಲ್ಲಿರುವಂತಹ ಮತ್ತೊಬ್ಬ ಸ್ಪರ್ಧಿ ತ್ರಿವಿಕ್ರಮ್ ಅವ್ರಿಗೂ ಕೂಡ ಡಿಸೈನಿಂಗ್ ಮತ್ತೆ ಸ್ಟೈಲಿಂಗ್ ನ ಮಾಡುವಂತವ್ರು ಕೂಡ ಇವರೇನೆ. ಓ, ಇಡೀ ಫ್ಯಾಮಿಲಿಗೆ ಡಿಸೈನ್ ಮಾಡಿ ನೀವು ಸ್ಟೈಲಿಸ್ಟ್ ಆಗಿ ಇರ್ತೀರಿ. ಪೆಟ್ಗಳಿಗೂ ಕೂಡ. ಓ ಮೈ ಗಾಡ್, ಹೀಗೆಲ್ಲ ನಡೆಯುತ್ತಾ? ಇಲ್ಲಿ ಡಿಸೈನರ್ ಆಗಿರ್ತೀನಿ, ಸ್ಟೈಲಿಸ್ಟ್ ಅಲ್ಲ. ಇಲ್ಲಿ ಡಿಸೈನರ್. ಓಕೆ, ಇದು ಡಿಸೈನರ್ ವರ್ಕ್. ಓಕೆ. ಸೊ ಲೈಕ್ ಅಂದ್ರೆ ಹೇಗೆ ಜನ ನಿಮ್ಮನ್ನ ಅಪ್ರೋಚ್ ಮಾಡ್ತಾ, ಅಥವಾ ಎನಿ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡೋದಾದ್ರೆ ಜನ ಹೇಗೆ ನಿಮ್ಮನ್ನ ಅಪ್ರೋಚ್ ಮಾಡಿ ವರ್ಕ್ ಆಗಿರೋದ್ರ ಬಗ್ಗೆ, ಬಿಕಾಸ್ ಅವ್ರಿಗೊಂದು ಕ್ಲಾರಿಟಿ ಇರಲಿ ಅಂತ. ಓಕೆ, ಸೊ ಇವಾಗ ಫಸ್ಟ್ ಏನ್ ಸ್ಟಾರ್ಟ್ ಆಗುತ್ತೆ ನಮ್ಗೆಲ್ಲ, ಲೆಟ್ಸೆ ನಮ್ ದೊಡ್ಡಮ್ಮನೆ ಅವ್ರು ಮಾಡಿಸ್ಕೊಂಡಿದ್ದಾರೆ, ಅವ್ರು ತುಂಬಾ ಮಾಡಿಸ್ಕೊಂಡಿದ್ದಾರೆ. ನಾವು 33 ವರ್ಷದ ನಂತರ ಮೀಟ್ ಮಾಡಿದೀವಂತೆ. ಸೊ ನನ್ನ ಏಜ್ಗಿಂತ ತುಂಬಾ ಲೇಟ್ ಆಗಿ ನಾವು ಮೀಟ್ ಮಾಡಿರೋದು ಎಲ್ರು. ಅವ್ರಿಗೆ ನಾನು ಮಾತಾಡಿಸಿದಾಗ ಅವ್ರೇನಂತ ಹೇಳಿದ್ರು, ನನ್ಗೊಂದು ಬಟ್ಟೆ ಮಾಡ್ಕೊಡು. ಶಿ ಈಸ್ ದಟ್ ಪರ್ಸನ್ ಹೂ ಗೋಸ್ ಔಟ್ ಬಿಯಾಂಡ್. ಅವ್ರು ಏನ್ ಮಾಡ್ತಾರೆ ಏನು ಅಂತ ಗೊತ್ತಾದ ತಕ್ಷಣ ಅವ್ರಿಗೊಂದು ಆಪರ್ಚುನಿಟಿ ಕೊಡ್ತಾರೆ. ನನ್ ಲಕ್ ಏನು ಅಂತಂದ್ರೆ ಅವ್ರ ಮನೆ ಹೌಸ್ ವಾರ್ಮಿಂಗ್ ಸೆರೆಮನಿ ಇತ್ತು, ಕೊಟ್ರು. ಅದಕ್ಕೆ ದೊಡ್ಡಪ್ಪಂಗೆ ದೊಡ್ಡಮ್ಮಂಗೆ ಇಬ್ರಿಗೆ ಮಾಡ್ಕೊಡಕಾಯ್ತು, ಯಾಕಂದ್ರೆ ಅಕ್ಕದ್ರೆಲ್ಲ US ಅಲ್ಲಿ ಇದಾರೆ. ಸರಿ, ಇದ್ ಮಾಡ್ಕೊಡೋವಾಗ ಏನಾಯ್ತು ಅಂದ್ರೆ, ಅದನ್ನ ಮಾಡ್ಕೊಂಡಿರೋದನ್ನ ನನ್ನ ಗೃಹ ಪ್ರವೇಶಕ್ಕೆ ಕರೆದಿದ್ದಾರೆ. ಮನೆ ಮಗಳಲ್ವಾ, ಕರೀತಾರೆ. ಹೋಗಿದ್ದೀನಿ, ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ದಾರೆ, ಇದು ವರ್ಷಿಣಿ ಮಾಡಿರೋದು ಅಂತ ಅನ್ಕೊಂಡ್ ಹೇಳ್ಕೊಂಡ್ ಬಂದಿದ್ದಾರೆ. ಇದನ್ನ ಹೇಳ್ಕೊಂಡ್ ಬಂದಾಗ ತುಂಬಾ ಜನ ಬೇರೆಯವ್ರು ಬರಕ್ ಶುರು ಮಾಡಿದ್ರು. ದಿಸ್ ಇಸ್ ಕಾಲ್ಡ್ ವರ್ಡ್ ಆಫ್ ಮೌತ್. ನಿಜ, ಇಲ್ಲಿ ವರ್ಕ್ ಆಗುವ ಇದು ಮೊದಲನೇ ವಿಚಾರ. ನಾನು ಶುರು ಮಾಡಿದ ಹೊಸರಲ್ಲಿ ನಡೆದಿದ್ದೆಲ್ಲ ವರ್ಡ್ ಆಫ್ ಮೌತ್. ಇದಾದ್ಮೇಲೆ ನಾವೇನ್ ಮಾಡಿದ್ವಿ, ಈ ತರ ಮಾಡ್ತಿದೀವಿ ಅಂತ ಅನ್ಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜಸ್ ಆಗಿರ್ಬೋದು, ಇಲ್ಲ ಫೇಸ್ಬುಕ್ ಪೇಜಸ್ ಆಗಿರ್ಬೋದು, ಇಲ್ಲದೆ ಹೋದ್ರೆ ಟ್ವಿಟರ್ ಅಲ್ಲಿ ಹಾಕ್ಬೋದು, ಇಲ್ಲದೆ ಹೋದ್ರೆ ಲಿಂಕ್ಡ್ಇನ್ ಇದೆ, ತುಂಬಾ ಜಾಗಗಳಿದೆ ಮಾಡೋದಕ್ಕೆ. ಇಲ್ಲೆಲ್ಲ ಹಾಕೊಂಡಾಗ ನಮ್ಗೆ ಅಲ್ಲಿಂದನೂ ಎನ್ಕ್ವೈರೀಸ್ ಬರುತ್ತೆ. ಇವಾಗ ನಾವಿನ್ನ ಏನ್ ಮಾಡ್ತಿದೀವಿ, ಆಸ್ ಅ ಡಿಸೈನರ್ ಅಂಡ್ ಸ್ಟೈಲಿಸ್ಟ್ 2 ಕಾಂಬೋ ಇರೋದ್ರಿಂದ ನನ್ನ ಹತ್ರ
ನಾವು ರೀಸೆಂಟ್ ಆಗಿ ಒಂದಿಷ್ಟು ಕಾನ್ಸೆಪ್ಟ್ ಶೂಟ್ಸ್ ಮಾಡ್ತಿದೀವಿ. ಆ ಶೂಟ್ಸ್ ಅಲ್ಲಿ ಏನ್ ಮಾಡಿದೀವಿ ಅಂತ ಅಂದ್ರೆ ಎಮಿಲಿ ಇನ್ ಪ್ಯಾರಿಸ್ ಅಂತ ಒಂದು ಸೀರೀಸ್ ಇದೆಯಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ, ಅದು ಎಮಿಲಿ ಇನ್ ಇಂಡಿಯಾ ಆಗಿದ್ರೆ ಏನಾಗಿರೋದು. ಓ, ನಿಮ್ಮ ಒಂದು ಹೊಸ ಟ್ರೈ. ಕರೆಕ್ಟ್. ಓಕೆ. ಇದು ಕಾನ್ಸೆಪ್ಟ್ ಎತ್ಕೊಂಡ್ ಬಂದಿದ್ದು ಪಾವ್ನಿ ಅಂತ. ಅವ್ರ ಕಾನ್ಸೆಪ್ಟ್ ತಗೊಂಡ್ಬಂದಾಗ ಅವ್ರೇನ್ ಯೋಚನೆ ಮಾಡಿದಾರೆ, ಒಂದ್ ಔಟ್ಫಿಟ್ ವರ್ಷಿಣಿ ಜೊತೆ ಮಾಡೋಣ ಅಂತ ಯೋಚನೆ ಮಾಡಿರೋದು. ಅವ್ರು ಇಲ್ಲಿ ಬಂದಾಗ ನಾನ್ ಹೇಳ್ದೆ ಯಾವ ಡಿಸೈನರ್ಗೂ ನಾನ್ ಕೊಡಕ್ಕಾಗಲ್ಲ, ಆ ತರ ಡಿಫ್ರೆಂಟ್ ಐಡಿಯಾಸ್ ಕೊಟ್ಟು ಮಿಕ್ಸ್ ಆಗ್ತಾ ಇದ್ರೆ ನಮಗ್ ಸರಿ ಹೋಗಲ್ಲ, ಹಾಗಾಗಿ ಎಲ್ಲ ನನ್ನ ಹತ್ರನೇ ಮಾಡೋಣ. ಅವ್ರು 6 ಅಂತ ಬಂದ್ರು, ನಾವು 12 ಅಂತ ಮಾಡಿದ್ವಿ, 18ಕ್ಕೆ ಹೋದ್ವಿ, ಕೊನೆಗೆ 12ಕ್ಕೆ ನಿಂತ್ಕೊಂಡ್ವಿ. ಸೊ ಇದು ನಮ್ಮ ಹತ್ರ ಇರೋ ಡಿಸೈನ್ ಪೀಸಸ್ ಅಲ್ಲೇನೆ, ಅಂದ್ರೆ ನಾನು ನಂದೇ ಸ್ಯಾಂಪ್ಲಿಂಗ್ ಅಂತ ಮಾಡಿರ್ತೀವಲ್ವಾ, ಇವಾಗ ಜನ ಬಂದು ನೋಡ್ಬೇಕು ಅಂತ ಅಂದ್ರೆ ಅವ್ರಿಗೊಂದು ಅರ್ಥ ಆಗ್ಬೇಕು ನಾವೇನ್ ಮಾಡ್ತೀವಿ ಅನ್ನೋದು. ಅದು ವೆಸ್ಟರ್ನ್ ಬಟ್ಟೆ ಆಗಿರ್ಬೋದು, ಇಂಡಿಯನ್ ಬಟ್ಟೆ ಆಗಿರ್ಬೋದು, ಇಂಡಿಯೋ ವೆಸ್ಟರ್ನ್ ಆಗಿರ್ಬೋದು, ಎಲ್ಲದು ಮಾಡೋ ಅಂತ ಕೆಪಾಸಿಟಿ ಕಲ್ತಿರೋದೇ ಟೆಕ್ನಿಕಲಿ ಲೆವೆಲ್ ನಾನ್ ಡಿಸೈನರು. ಇವಾಗ ಅವ್ರ ಬಟ್ಟೆಗಳೆಲ್ಲ ನೋಡಿದ್ರು, ಆದ್ರೆ ಆ ಬಟ್ಟೆಗಳ ಜೊತೆ ಏನೇನ್ ಹಾಕೋಬೇಕು ಅನ್ನೋದಿದೆಯಲ್ಲ, ಈ ಕೆಲಸ ಮಾಡಿದ್ದೆ ನಾನು ಸ್ಟೈಲಿಸ್ಟ್. ಓಕೆ, ನಿಜ ನಿಜ. ಮೀನ್ಸ್ ಅಂದರೆ ವೀಕ್ಷಕರಿಗೆ ನಾನು ಯಾಕೆ ಇದನ್ನು ನಿಮ್ಮನೆಗೆ ಎಕ್ಸ್ಪೀರಿಯನ್ಸ್ ಮೂಲಕ ಒಂದಷ್ಟು ಡೀಟೇಲ್ಡ್ ಆಗಿ ಹೇಳಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜನ ಇವತ್ತು ಎಷ್ಟು ಅಭಿರುಚಿಯನ್ನು ಹೆಚ್ಚು ಮಾಡ್ಕೋತಾ ಇದ್ದಾರೆ ಉಡುಗೆ ತೊಡುಗೆಯಲ್ಲಿ ಅಥವಾ ಈ ಒಂದು ಕಾರ್ಯಕ್ರಮಗಳಲ್ಲಿ ಅಂತಂದರೆ ನಿಮಗೆ ಗೊತ್ತೇ ಇದೆ. ಮುಖ್ಯವಾಗಿ ಹೆಣ್ಣುಮಕ್ಕಳು ಅಡಿಯಿಂದ ಮುಡಿವರೆಗೂ ಏನೆಲ್ಲ ಅಲಂಕಾರಗಳು ಬರುತ್ತಲ್ವಾ, ಎಲ್ಲ ಹಂತದಲ್ಲೂ ಕೂಡ ನೀವು ಯೋಚನೆ ಮಾಡಿ, ಒಂದು ತಲೆಯಲ್ಲಿ ಹೂ ಇಡ್ತೀವಲ್ಲ ಅದರಲ್ಲಿ ಕಲರ್ ಕಾಂಬಿನೇಷನ್ಸು, ಅದರಲ್ಲೊಂದು ಡಿಸೈನು, ಅಲ್ಲಿಂದ ಹಿಡಿದು ಒಂದು ಕಾಲುಂಗುರ ಇಡೋ ಹಂತದವರೆಗೂ ಕೂಡ ಅಷ್ಟು ವೆರೈಟಿ ಕಲರ್ ಕಾಂಬಿನೇಷನ್ ಹಂಗಿರಬೇಕು ಹಿಂಗಿರಬೇಕು ಅಂತೆಲ್ಲ ಕೇಳ್ತಾರಲ್ವ. ಬಟ್ ಅದು ಹೇಗೆ ವರ್ಕ್ ಆಗುತ್ತೆ, ಅದರಿಂದ ಯಾರೆಲ್ಲ ಕೆಲಸ ಇರುತ್ತೆ ಮತ್ತು ಅದರಲ್ಲಿ ಅವಕಾಶಗಳು ಹೇಗಿದೆ, ನೀವೊಂದು ಉದ್ಯಮ ಅಂತ ಮಾಡ್ಕೋಬಹುದು ಅನ್ನುವಂಥ ಉದ್ದೇಶಕ್ಕೇ ನಾವು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಡೀಟೇಲ್ಡಾಗಿ ಹೇಳಿ ಅಂತ ಕೇಳ್ತಾ ಇದ್ದೀವಿ. ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಹೆಂಗೆ ವರ್ಕ್ ಆಗುತ್ತೆ, ಇದು ಬಿಸ್ನೆಸ್ ಆಗುತ್ತಾ, ಮಾರ್ಕೆಟಲ್ಲಿ ನಡೆಯುತ್ತಾ, ಯಾರು ತಗೋತಾರೆ ಅಂತ ಅಂದ್ಕೊಳ್ತಿರಬಹುದು. ನಿಮ್ಗೆ ನಿಜವಾಗ್ಲೂ ನಾಲೆಡ್ಜ್ ಇತ್ತು ಅಂದರೆ ಈ ಥರದವ್ರನ್ನ ಸಂಪರ್ಕ ಮಾಡಿ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳಿ. ನೀವೇ ನಿಮ್ಮ ಊರಲ್ಲಿ ಚಿಕ್ಕದಾಗಿ ಶುರು ಮಾಡಿ. ಇವಾಗ ಅವ್ರು ಶುರು ಮಾಡಿದಾಗ ಚಿಕ್ಕದಾಗಿತ್ತು, ನಂತರ ಬೆಳೀತಾ ಬೆಳೀತಾ ಈಗ ಒಂದು ಒಳ್ಳೆ ಮಟ್ಟದಲ್ಲಿದ್ದಾರೆ. ನೀವು ಶುರು ಮಾಡಬೇಕು ಅಂತಂದರೆ ಚಿಕ್ಕದಾಗಿ ಶುರು ಮಾಡಿ, ನಿಮ್ಮ ಮನೆ ಕಾರ್ಯಕ್ರಮದಿಂದನೇ ಶುರು ಮಾಡಿ, ಅಥವಾ ನಿಮಗೆ ಗೊತ್ತಿರೋ ಮನೆಯ ಕಾರ್ಯಕ್ರಮದಿಂದನೇ ಶುರು ಮಾಡಿ. ಡಿಫ್ರೆಂಟಾಗಿ ಪ್ಲಾನ್ ಮಾಡಿ, ಏನೋ ಹೊಸದಾಗಿ ತಂದು ಇನ್ನೊಂದು ಏನೋ ಮಾಡಬೇಕು ಅಂತಿಲ್ಲ. ಇರುವಂಥ ಅಷ್ಟೇ ಬಣ್ಣಗಳು, ಇರುವಂಥ ಅದೇ ಬಟ್ಟೆಗಳು, ಯಾವ್ಯಾವ ಬಟ್ಟೆನ ಯಾರ್ಯಾರಿಗೆ, ಯಾವ್ಯಾವ ಬಣ್ಣನ ಯಾರ್ಯಾರಿಗೆ ಯಾವ್ಯಾವ ಸಮಯದಲ್ಲಿ ಹಾಕಿದ್ರೆ ಹೇಗೆ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಪಾಯಿಂಟ್ ನಿಮ್ಮಲ್ಲಿದ್ದರೆ ಸಾಕು. ಖಂಡಿತ ಫಸ್ಟ್ ಸ್ಟೆಪ್ ನೀವಲ್ಲಿ ಕ್ರಾಸ್ ಮಾಡಿ ಮುಂದೆ ಬಂದಿದ್ದೀರಾ ಅಂತ ಅರ್ಥ ಅಲ್ವಾ ಮ್ಯಾಮ್? ನಿಜ. ನಾವು ಹೇಳಿ, ಈಗ ನಾವು ಯೋಚನೆ ಮಾಡೋದಾಯ್ತು ಅಂತಂದರೆ ಶುರು ಮಾಡಬೇಕು ಅನ್ನೋರಿಗೆ ನಾನು ಕೇಳ್ತಾ ಇದ್ದೀನಿ. ಸೊ ಅವ್ರು ಒಂದು ಸ್ವಲ್ಪ ಮೋಟಿವೇಟ್ ಆಗಲಿ ಅಂತ. ಸೊ ಹೇಗೆ ಶುರು ಮಾಡಬಹುದು? ಈಗ ನಾಲೆಡ್ಜ್ ಇದೆ ಅಥವಾ ಕೋರ್ಸಸ್ ತೊಗೊಂಡಿದ್ದೀನಿ ಅಥವಾ ತೊಗೊಳ್ತೀನಿ, ರೆಡಿ ಆಗ್ತೀನಿ, ನಾನು ಹೇಗೆ ಶುರು ಮಾಡಬೇಕು? ನನಗೆ ಬೇಸಿಕ್ ಆಗಿ ಏನು ಇರಬೇಕಾಗುತ್ತೆ ಶುರು ಮಾಡೋದಕ್ಕೆ? ಫಸ್ಟ್ ಎಕ್ಸಾಂಪಲ್ ನಾನು ಡಿಸೈನರ್ ಇಂದ ಕೊಡ್ತಾ ಹೋಗ್ತೀನಿ. ನಮ್ಮ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳ್ತೀನಿ. ಸೊ ಅವ್ರಿಗೊಂದು ಅರ್ಥ ಆಗುತ್ತೆ ಅವ್ರು ಏನೇನ್ ಮಾಡಬಹುದು. ಈ ಕೋರ್ಸ್ಗಳು ಕಲ್ತ ಮೇಲೆ ಅವ್ರಿಗೂ ಅರ್ಥ ಆಗುತ್ತೆ ನಾನೇನ್ ಮಾಡಕ್ ನನಗೆ ಇಷ್ಟ ಇದೆ ಅನ್ನೋ ಒಂದು ವಿಷಯ. ಫಸ್ಟ್ ಶುರು ಆಗೋದು ಬೇಸಿಕ್ ಆಗಿ ಫಾಲು, ಜಿಗ್ಜಾಗು, ಕುಚ್ಚು. ಈ ಸೀರೆಗಳಿಗೆ ನಮ್ಮ ಸೌತ್ ಇಂಡಿಯಾಲಿ ಇರೋ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನು ಸೀರೆಗಳು. ಸೀರೆಯಿಂದ ಬರೋದು ಫಾಲು, ಜಿಗ್ಜಾಗ್, ಕುಚ್ಚುಗಳು. ಇದರಿಂದ ಸ್ಟಾರ್ಟ್ ಮಾಡಬಹುದು. ಇದರಲ್ಲಿ ಟ್ಯಾಟಿಂಗ್ ಅಂತ ಇದೆ, ಕುಚ್ಚಲ್ಲಿ ಕ್ರೋಶೆ ಕುಚ್ಚು ಹಾಕೋದಿದೆ, ವಿಧ ವಿಧವಾದ ವಿಚಾರಗಳನ್ನ ಅವ್ರು ಕಲ್ತ್ಕೊಂಡ್ರು ಅಂತ ಅಂದ್ರೆ, ಇವಾಗ ಹೆಂಗೆ ನಿಮ್ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಕಲ್ತ್ಕೋತಿದ್ದಾರೆ, ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ಚಾನಲ್ಗಳಿದೆ ನಿಮ್ಗೆ ಇದನ್ನೆಲ್ಲ ಹೇಳ್ಕೊಡಕ್ಕೂ ಕೂಡ. ನೀವು ಕ್ಲಾಸಸ್ಗೆ ಹೋಗ್ಬೇಕು ಅನ್ನೋ ಅಷ್ಟು ನೆಸೆಸಿಟಿ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅಂದ್ರೆ ನೀವು ಫಸ್ಟ್ ಶುರು ಮಾಡುವಾಗ ನಿಮ್ ಕೈಯಲ್ಲಿ ಕಲೆ ಇದೆ ಅಂತ ಅರ್ಥ ಆಗೋದಕ್ಕೆ ಕ್ಲಾಸ್ಗೆ ಹೋಗಿ ಅಲ್ಲಿ ಪ್ರಯತ್ನ ಪಟ್ಟು ಅಲ್ಲಿ ಕಲ್ತು ನೋಡೋದಕ್ಕಿಂತ ಶುರು ಮಾಡೋದಕ್ಕೆ ಇದು ಒಂದ್ ಜಾಗ. ಅಂದ್ರೆ ಒಂದ್ ಸೂಜಿ, ದಾರ, ಕ್ರೋಶೆ ಕಡ್ಡಿ, ರೇಷ್ಮೆ ದಾರ ಅಥವಾ ಝರಿ, ಇದೆಲ್ಲ ಎಲ್ಲಿ ಬೇಕಾದ್ರೂ ಸಿಕ್ಕತ್ತೆ. ಒಂದ್ ಅಂಗಡಿಗೆ ಹೋಗಿ ಇದನ್ನೆಲ್ಲ ತಗೊಬನ್ನಿ, ಒಂದ್ 2-3 ಯೂಟ್ಯೂಬ್ ಚಾನಲ್ ಸ್ಕ್ರೋಲ್ ಮಾಡಿ ಕ್ರೋಶೆ ಹಾಕೋದು ಹೇಗೆ ಅಂತ ನೋಡಿ, ಏನ್ ಮಾಡೋದು ಹೇಗೆ ಅನ್ನೋದನ್ನ ನೋಡಿ, ಅಲ್ಲಿಂದ ಒಂದಿಷ್ಟು ಕಲೀರಿ. ಇದನ್ನ ನೀವು ಕ್ಲಾಸಸ್ಗೆ ಹೋಗ್ದೇನು ಮಾಡಬಹುದು. ಮೊದಲನೇ ವಿಚಾರ ಆಯ್ತಾ? ಇದನ್ ಮಾಡಿದ್ಮೇಲೆ ನಿಮ್ ಸೀರೆಗಳಿಗೆ ಒಂದಿಷ್ಟು ಮಾಡಿ. ನಾನು ಹೇಳೋದು ಎಲ್ಲಾ ವೀಕ್ಷಕರಿಗೂ, ಯಾರಿಗೆ ಇಂಟ್ರೆಸ್ಟ್ ಇದೆ ನಿಮ್ಮ ಮನೇಲಿ ಅಮ್ಮ, ಅಕ್ಕ, ಅತ್ಗೆ ಯಾರ್ಯಾರು ಇದ್ದಾರೆ, ನಿಮ್ ಸೀರೆನೇ ಇಲ್ದೆ ಹೋದ್ರು ಅವ್ರಗಳ್ದೆಲ್ಲ ತಗೊಂಡು ಶುರು ಮಾಡಿ. ಶುರು ಮಾಡಿದ್ರೆ ನಿಮ್ಗೆ ಒಂದ್ ಅರ್ಥ ಆಗತ್ತೆ, ನಾನು ಇದನ್ ಮಾಡಬಲ್ಲೆ ಅಲ್ವಾ. ಫಸ್ಟ್ ಮನಸ್ಥೈರ್ಯ ಇಟ್ರಿ ನೀವು. ಇಲ್ಲಿಂದ ಕ್ಲಾಸ್ ಇದೆಯಾ ಹುಡುಕಿ, ಆಯ್ತಾ? ನಮಗ್ ನೆಕ್ಸ್ಟ್ ಬರೋದು ಮಾಸ್ಟರ್. ಮಾಸ್ಟರ್ ಮೇನ್ ಕೆಲಸ ಏನು ಅಂತ ಅಂದ್ರೆ, ಈ ಬಟ್ಟೆ ನೀವು ನೋಡೋವಾಗ ಒಬ್ರು ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಅವ್ರು ಎಷ್ಟು ಪ್ಯಾಟರ್ನ್ ಮೇಕಿಂಗ್ ಕಲಿತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ.
ಇದು ಕ್ಲಾಸಲ್ಲಿ ಕಲಿಬೇಕಾಗತ್ತೆ. ಸೆಲ್ಫ್ ಟಾಟ್ ತುಂಬಾ ಜನ ಇದ್ದಾರೆ, ಇಲ್ಲ ಅಂತ ಅಲ್ಲ, ಬಟ್ ಕ್ಲಾಸಲ್ಲಿ ಕಲಿಯೋದು ಒಂದು ಬೆಟರ್ ಐಡಿಯಾ ಇದನ್ನ, ಬಿಕಾಸ್ ಅಲ್ಲಿ ಒಬ್ರು ನಿಮ್ಗೆ ಗೈಡ್ ಮಾಡಕ್ಕೆ ಒಬ್ರು ಇರ್ತಾರೆ. ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ ಕೇಳಿದ್ರೆ ಅದನ್ನ ಆನ್ಸರ್ ಮಾಡಕ್ ಒಬ್ರು ಇರ್ತಾರೆ. ಹಾಗಾಗಿ ಟೆಕ್ನಿಕಲಿ ಇದಕ್ಕೋಸ್ಕರ ಕ್ಲಾಸಿಗೆ ಹೋಗಿ ಅಂತ ಹೇಳೋದು. ಐ ಆಮ್ ಶೋರ್ ಎಲ್ಲ ಕಡೆನೂ ಯಾರಾದರೂ ಒಬ್ರು ಟೈಲರ್ ಆಂಟಿ ಇರ್ತಾರೆ, ಆ ಆಂಟಿ ನಾನು ಹೇಳ್ಕೊಡ್ತೀನಿ ಬಾರಮ್ಮ ಅಂತಾರೆ, ಹೇಳ್ಕೊಡ್ತಾರೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಅಮ್ಮನೂ ಹಂಗೆ ಕಲ್ತಿದ್ದು ಅಲ್ವಾ, ಎದುರುಗಡೆ ಮನೇಲಿ ಮನೇಲಿ ಕುತ್ಕೊಳ್ಳೋ ಬದಲು ನಾನು ಕಲ್ತ್ಕೋತೀನಿ. ನಮ್ಮಲ್ಲಿ ಎಷ್ಟೋ ಜನರು ಟೈಲರಿಂಗ್ ಮಾಡ್ತಾನೆ ಜೀವನ ನಡೆಸೋರು ಇದ್ದಾರೆ. ನಿಜವಾಗ್ಲು ಅವರು ಒಂದ್ ಸ್ವಲ್ಪ ಮನಸ್ಸು ಮಾಡಿದ್ರೆ ಇನ್ನೊಂದಿಷ್ಟು ಕಲ್ತ್ರೆ ಇನ್ನೊಂದಷ್ಟು ಅವಕಾಶಗಳು ಆರಾಮಾಗಿ ಕಲಿಬಹುದು. ಆರಾಮಾಗಿ ಎಲ್ಲರೂ ಸೆಲೆಬ್ರಿಟಿಗಳಿಗೆ ಮಾಡ್ಬೇಕು ಅನ್ನೋ ಒಂದು ಸುಮ್ಮನೆ ಯೋಚನೆ ಮಾಡ್ತೀವಲ್ಲ, ಬೇಡ. ಅದು ನಾಳೆ ದಿನದ ಕೆಲಸ. ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾಳೆ ದಿನದ ಕೆಲಸ. ನಿಮ್ ಮನೆ ಪಕ್ಕದವ್ರಿಂದ ಶುರು ಮಾಡಿ ಫಸ್ಟ್. ಕರೆಕ್ಟ್, ಫಸ್ಟ್ ಅವ್ರು ಶುರು ಮಾಡಿ. ಎಸ್ ಮ್ಯಾಮ್. ಇದನ್ನೆಲ್ಲ ಮುಗಿಸಿದ ನಂತರ ನೆಕ್ಸ್ಟ್ ಬರೋದು ಟೈಲರ್ಸ್. ಇವಾಗ ಸ್ಟಿಚಿಂಗ್ ಕಟ್ಟಿಂಗ್ ಮಾಡೋರು ಬೇರೆ, ಸ್ಟಿಚಿಂಗ್ ಮಾಡೋರು ಬೇರೆ. ಸ್ಟಾರ್ಟಿಂಗ್ ಮಾಡಿದಾಗ ಎಲ್ಲ ನಾವೇ. ಇದು ಮಾತ್ರ ಫುಲ್ ಕ್ಲಾರಿಟಿ ಇರಲಿ. ಶುರು ಮಾಡೋವಾಗ 10 ಜನ ಇರಲ್ಲ ನಿಮ್ ಜೊತೆ. ಆ 10 ಜನ ಬರೋದಕ್ಕೆ ಇಷ್ಟು ವರ್ಷ ಅಂತ ತಗೊಳುತ್ತೆ. ನಿಜ. ಯಾಕಂದ್ರೆ ಅಷ್ಟು ಜನ ಬರಬೇಕು. ಖಂಡಿತ. ಅಷ್ಟು ಜನ ಬಂದಾಗ ನಿಮ್ಗೊಂದು ಅರ್ನಿಂಗ್ಸ್ ಅಂತ ಬರುತ್ತೆ. ಒಂದು ಅರ್ನಿಂಗ್ಸ್ ಅಂತ ಬಂದಾಗ ನೀವು ಇನ್ನ 10 ಜನ ಸೇರಿಸ್ಕೋಬಹುದು. ನಿಜ. ನಿಮಗೆ ಅವಾಗ ಹಿಂಸೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಬೇಕಾಗಿರೋ ವಿಚಾರಗಳು. ಇದನ್ನ ಮಾಡೋವಾಗ ನೆಕ್ಸ್ಟ್ ಬರೋದು ಎಂಬ್ರಾಯ್ಡ್ರರು. ಒಂದೊಂದ್ಸರಿ ಏನಾಗುತ್ತೆ, ಒಂದೊಂದು ಎಂಬ್ರಾಯ್ಡ್ರಿ ಬೇಕು ಅಂತ ಹೇಳ್ತೀವಿ. ಇದರಲ್ಲಿ ಆರಿ ವರ್ಕ್ ಅಂತ ಇದೆ, ನೀಡಲ್ ವರ್ಕ್, ಥ್ರೆಡ್ ವರ್ಕ್ ಅಂತ ಇದೆ, ತುಂಬಾ ವಿಷಯಗಳಿದಾವೆ. ಆಯ್ತಾ. ಒಂದು ಶುರು ಆಗಿದ್ದು ಎಂಬ್ರಾಯ್ಡ್ರಿ ಅಂತ ಅಂದ್ರೆ ಇಂಡಿಯಾಲಿ ಅದು ಕರ್ಟನ್ಗಳ ಮೇಲೆ, ಬಟ್ಟೆಗಳ ಮೇಲೆ ಅಲ್ಲ. ಓಹೋ, ಕರ್ಟನ್ಗಳ ಮೇಲೆ. ಹೌದು. ಈ ರಾಜ ಮಹಾರಾಜರು ವಂಶದವರು ಅಥವಾ ಫುಲ್ ರಿಚ್ ಫ್ಯಾಮಿಲೀಸ್ ಇರ್ತಾರಲ್ಲ, ಇವ್ರುಗಳು ಈ ಯಾರ್ಯಾರು ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ರು ಅವ್ರಗಳಿಗೆ ಮಾಡಿಸ್ಕೊಂತಾ ಇದ್ದಿದ್ ಮೊದಲನೇ ವಿಚಾರ ಬಂದು ಕರ್ಟನ್ಗಳು. ನಿಮ್ ಮನೆ ಪರ್ದೆಗಳ ಮೇಲೆ ಮಾಡಿಸ್ಕೊತಾ ಇದ್ದಿದ್ದು, ಅಲ್ಲಿಂದ ಬಟ್ಟೆ ಮೇಲೆ ಬಂದಿದ್ದು. ಮೊದ್ಲೆಲ್ಲ ಯಾವ ಮೋತಿ, ಯಾವ ಮುತ್ತು, ಯಾವ ಚಮ್ಕಿ ಏನು ಇರ್ಲಿಲ್ಲ. ಎಲ್ಲ ಬರೀ ದಾರಗಳಿಂದಾನೇ ಮಾಡ್ತಾ ಇದ್ರು. ಆ ದಾರಗಳು ಯಾವ್ದು ಗೊತ್ತಾ? ನಮ್ ಸೀರೆ ಅಥವಾ ಬಟ್ಟೆ ನೇಯೋ ದಾರ ಇರುತ್ತಲ್ಲ, ಅದೇ ದಾರದಿಂದಾನೇ ಮಾಡ್ತಾ ಇದ್ದಿದ್ದು. ಇದು ಎಂಬ್ರಾಯ್ಡ್ರಿ ಶುರು ಆಗಿದ್ದ ಕಾಲದಿಂದ ಮಾತಾಡ್ತಿರೋದು ನಾನು. ನಿಜ ನಿಜ. ಒಂದು ಕಾಲದಲ್ಲಿ ಅಂತೀವಲ್ಲ, ಆವಾಗಿಂದ ವಿಚಾರ ಇದು. ಸೊ ಇದನ್ನೆಲ್ಲ ಮಾಡಕ್ ಶುರು ಮಾಡಿದ್ರೆ ಇವಾಗ ವಿಧ ವಿಧ ವೆರೈಟಿ, ಯಾವ ಬೇಕು, ಇವು ಬೇಕು, ಆ ಮುತ್ತು ಬೇಕು, ಇದೇ ತರ ಸೈಜಲ್ಲಿ ಬೇಕು, ಹಿಂಗೆ ಚಮಕಿ ಇರ್ಬೇಕು, ಇದೇ ರೀತಿಲಿ ಕೆಲಸ ಆಗ್ಬೇಕು ಅಂತ ಎಲ್ಲ ಮಾಡಕ್ ಶುರು ಮಾಡಿದ್ವಿ. ಸೊ ಇದು ಎಂಬ್ರಾಯ್ಡ್ರಿ ಅವ್ರ ಕೆಲಸ. ಇವ್ರು ಮುಗಿಸಿದ್ಮೇಲೆ ಕಟಿಂಗ್ ಅಂದ್ರೆ ಮಾರ್ಕಿಂಗ್ ಮಾಡ್ತಾರೆ. ಎಂಬ್ರಾಯ್ಡ್ರಿ ಆಯ್ತು, ಕಟಿಂಗ್ ಆಯ್ತು, ಸ್ಟಿಚಿಂಗ್ ಹೋಯ್ತು. ಸ್ಟಿಚಿಂಗ್ ಮುಗಿಸಿದ್ರ ಇದ್ರಲ್ಲೂ ಫಿನಿಶಿಂಗ್ಸ್ ಅಂತ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಟೈಲರ್ ಒಂದು ಕೆಲಸ ಮಾಡ್ತಾರೆ ಅಂದ್ರೆ ಅವರು ಫಿನಿಶಿಂಗ್ ಅನ್ನ ಕಲ್ತ್ಕೊಳ್ಳೋದು ಫೋರ್ಮೋಸ್ಟ್ ಕೆಲಸ. ಸುಮ್ಮನೆ ಬಟ್ಟೆನ ಹಿಂಗ್ ಮೆಷಿನ್ ಕೊಡೋದು ಎಲ್ಲರೂ ಮಾಡ್ಬೋದೇನೋ, ಆದ್ರೆ ಹಿಂಗೆ ಮಾಡಬೇಕು ಅನ್ನೋ ಒಂದು ವಿಧ ಇರುತ್ತಲ್ಲ, ಇದು ನಿಮ್ಮ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ನನ್ನ ಯೂನಿಟ್ ಅಲ್ಲಿ ಕಂಪಲ್ಸರಿ ಇದೆ, ಹಿಂಗೆ ಫಿನಿಶಿಂಗ್ ಬರಬೇಕು. ಇಲ್ಲ, ಯೂಶಲಿ ನಾವು ಗಮನಿಸ್ತಿರ್ತೀವಿ ಇದನ್ನ, ನಿಮ್ಮ ಅನುಭವಕ್ಕೂ ಬಂದಿರಬಹುದು ವೀಕ್ಷಕರೇ. ಈಗ ಯಾವ್ದಾದ್ರು ಡ್ರೆಸ್ಗಳನ್ನ ನೀವು ಹಾಕೊಂಡಾಗ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ, ಇಂಥರ ಹತ್ರನೇ ಹೊಲಿಸಿದ್ದೀರಾ ಅಲ್ವಾ, ಒಂದು ಸಿಗ್ನೇಚರ್ ಇರುತ್ತೆ ಅವರದ್ದು. ಅಂದ್ರೆ ಫಿನಿಶಿಂಗ್ ನೀವು ಹೇಳಿದಾಗ ನನಗೂ ಕನೆಕ್ಟ್ ಆಗ್ತಾ ಇತ್ತು. ಅದು ಕೆಲವೊಂದು ಎಷ್ಟು ನೀಟಾಗಿ ಕಾಣ್ತಿರ್ತಾವೆ ಅಂದ್ರೆ, ಬಟ್ಟೆ ಹೊಲ್ದಿದಾರಾ ಅಥವಾ ಬಟ್ಟೆ ತಗೊಂಡು ಅವ್ರ ಮೈಗೆ ಅಂಟಿಸಿದಾರಾ ಅಷ್ಟು ಪರ್ಫೆಕ್ಷನ್ ಕಾಣ್ತಾ ಇರುತ್ತೆ ಅವರಲ್ಲಿ, ಅಷ್ಟು ನೀಟಾಗಿರುತ್ತೆ. ಅವಾಗ ಅಂತೀವಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದಾರಪ್ಪ ಅಂತ. ಇದು ಮಾಡೋದು ಮಾಸ್ಟರ್ ಮತ್ತೆ ಟೈಲರ್ ಇಂದ ಮ್ಯಾಜಿಕ್. ಇವರಿಬ್ರು ಬೇರೆ ಬೇರೆ, ಇವರಿಬ್ರು ಮಾಡೋ ಆ ಒಂದು ಕೆಲಸ ಇಬ್ರು ಸೇರ್ಕೊಂಡು ಮಾಡೋ ಒಂದು ಕೆಲಸ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದಾದ್ಮೇಲೆ ಒಬ್ರು ಆಂಟಿ ಇರ್ತಾರೆ. ನಮ್ ಎಲ್ಲಾ ಅಂಗಡಿಗಳಲ್ಲೂ ಒಬ್ರು ಆಂಟಿ, ಡೌಟೇ ಇಲ್ಲ ಅಲ್ವಾ. ಇವ್ರು ಕೂತ್ಕೊಂಡು ಅದಕ್ಕೆ ಹುಕ್ಸ್ ಹಾಕ್ದೆ, ಬಟನ್ ಹಾಕ್ದೆ, ಕಾಜಿ ಹಾಕ್ದೆ, ಎಲ್ಲ ಅದನ್ನ ದಾರ ಎಕ್ಸ್ಟ್ರಾ ಇದೆಯಾ ಕಟ್ ಮಾಡ್ದೆ, ಎಲ್ಲ ಚಿಕ್ಕ ಚಿಕ್ಕ ಕೆಲಸ ಅನ್ಕೋತೀವಿ, ಬಟ್ ದೊಡ್ಡ ವಿಷಯಗಳೇ ಆಕ್ಚುಲಿ ದೊಡ್ಡ ವಿಷಯ, ದೊಡ್ಡ ವಿಷಯನೇ. ಬಟ್ ಆ ಎಲ್ಲಾ ಕೆಲಸಗಳನ್ನ ನಿಭಾಯಿಸ್ತಾರೆ. ಅವ್ರನ್ನ ಮುಗಿಸ್ಬಿಟ್ಟು ಸರಿ ಅಂತ ಮತ್ತೆ ಮಾಸ್ಟರ್ ಕೊಡ್ತಾರೆ. ಅವ್ರ ಐರನ್ ಎಲ್ಲ ಮಾಡ್ಬಿಟ್ಟು ಪ್ರೆಸ್ ಮಾಡಿ ಕ್ಲೀನಾಗಿ ಫೋಲ್ಡ್ ಮಾಡಿ ಪ್ಯಾಕ್ ಮಾಡಿ ಇಡ್ತಾರೆ. ಆವಾಗ ನೀವು ಬಂದು ತಗೊಂಡೋಗೋದು ಫಿನಿಶ್ಡ್ ಪ್ರಾಡಕ್ಟ್. ಇಷ್ಟೆಲ್ಲ ಎಷ್ಟು ಜನ ಇದ್ದಾರೆ? ಅಟ್ಲೀಸ್ಟ್ 6 ಜನ ಇದ್ದಾರೆ. ನನ್ನನ್ನು ಸೇರಿಸಿ 700 ಆಗ್ತೀವಿ. ಏನಕ್ಕೆ? ನಾನ್ ಕ್ಲೈಂಟ್ ಹತ್ರ ಕುತ್ಕೊಂಡು ಡಿಸೈನ್ ಡಿಸ್ಕಸ್ ಮಾಡಿ, ನಾನಾದ್ಮೇಲೆ ಒಬ್ರು ಶಾಪಿಂಗ್ ಮಾಡ್ತಾರೆ ಬಟ್ಟೆನ, ಇಲ್ಲ ನಾನೇ ಶಾಪಿಂಗ್ ಮಾಡ್ಬೋದು. ಎರಡೂ ವಿಧ ನಡೆಯುತ್ತೆ. ಬಟ್ಟೆ ತಂದು ಕೊಟ್ರು ಓಕೆ, ನಾವೇ ತರ್ತೀವಿ ಅಂದ್ರೂ ಓಕೆ, ಎರಡೂ ಇದೆ ನಮ್ಮ ಹತ್ರ. ಸೊ ಇದಿಷ್ಟು ಮಾಡಾದ್ಮೇಲೆ ಮಾಸ್ಟರ್, ಎಂಬ್ರಾಯ್ಡ್ರರ್, ಟೈಲರ್,
ಫಿನಿಶಿಂಗ್ ಆಂಟಿ ಅಂತಾನೆ ಕರೆಯೋಣ ಅವ್ರನ್ನ, ಡನ್. ಫಿನಿಶಿಂಗ್ ಆಂಟಿ. ಓಕೆ. ಇಷ್ಟು ಜನ ಸೇರಿಸಿ ಮುಗಿಸಿ ನಿಮಗೆ ಕೊಡೋ ಒಂದು ಪ್ರಾಡಕ್ಟೇನೆ ನಿಮ್ಮ ಒಂದು ವಿಷಯ, ಖಂಡಿತ ನಿಮ್ಮ ಒಂದು ಬಟ್ಟೆ. ಸೊ ಇದು ಇಷ್ಟು ಜನ, ಸರಿ ಸುಮಾರು ಹೇಳ್ದಂಗೆ 7 ಜನದ ಲೆಕ್ಕ ಅಂತ ತಗೊಳ್ಳೋಣ ನಾವು. ಅಂದ್ರೆ ಖಂಡಿತ ಎಲ್ಲರದ್ದು ಕೆಲಸ ಇದೆ. ಈಗ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ನೀವು ಅಂದಂಗೆ 7 ಜನ ಏನು ಇನ್ನಷ್ಟು ಜನರನ್ನ ಇಟ್ಕೊಳ್ಬಹುದು ಕೆಲಸ. 7 ಅಲ್ಲ, ಹಂಗ್ ಇನ್ಕ್ರೀಸ್ ಮಾಡಿದ್ರೆ ತುಂಬಾ ಜನ ಇದಾರೆ. ಮಧ್ಯದಲ್ಲಿ ಬೇರೆ ಟೀಮ್ ಬರುತ್ತೆ, ಫೈನಾನ್ಸ್, ಮ್ಯಾನೇಜ್ಮೆಂಟ್. ಆಬ್ವಿಯಸ್ಲಿ ಈಗ ಬಿಸ್ನೆಸ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಕ್ಲೈಂಟ್ ಹತ್ರ ಕುತ್ಕೊಂಡು ಮಾತಾಡಿ ಅಪ್ರೂವಲ್ ತಗೊಳಕ್ ಒಬ್ರು ಬೇಕಾಗುತ್ತೆ, ಅದ್ರ ಶಾಪಿಂಗ್ ಮಾಡಕ್ ಒಬ್ರು ಬೇಕಾಗುತ್ತೆ, ಅದ್ರಲ್ಲಿ ವೆರೈಟಿ 100 ಇರುತ್ತೆ. ಕನಿಷ್ಠ ಪಕ್ಷ ನೋಡೋಣ ನಾವು ಈಗ ನಮ್ಮಲ್ಲಿ ಥಾಟ್ ಹೆಂಗಿರುತ್ತೆ ಜನರದು ಅಂದ್ರೆ, ಈಗ ನಾನು ಒಬ್ಳೇ ಇದ್ದೀನಿ ಮನೇಲಿ ಅಂದ್ರೆ ಸಮಯ ನನಗೆ ಸಿಗೋದೆ 3-4 ಗಂಟೆ, ಅಥವಾ ಒಬ್ಬ ಗಂಡ್ ಮಕ್ಳೇ ಇರಬಹುದು, ಅವ್ರಿಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ ಸ್ಟಿಚಿಂಗ್ದು. ನಾನು ಒಬ್ಬನೇ ಏನ್ ಮಾಡಬಹುದು ಈ ಫೀಲ್ಡ್ಗೆ ನಾನು ಎಂಟ್ರಿ ಆಗ್ಬೇಕು ಅಂದ್ರೆ, ನೀವ್ ಹೇಳ್ದಂಗೆ ಅಷ್ಟು ಜನರ ಕೆಲಸ ಇದೆ ನಿಜ, ಒಪ್ಕೋತೀನಿ. ಬಟ್ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ನಾನು ಅದನ್ನು ಹೇಳ್ದೆ, ಶುರುವಲ್ಲೆಲ್ಲ ನಾನೇ ಒಬ್ಳು, ಬೇರೆ ಯಾರು ಇಲ್ಲ. ಸೊ ಅಷ್ಟು ವಿಷಯಗಳನ್ನ ಕಲ್ತಿರ್ಬೇಕು ಅಂತೀರಿ. ಕರೆಕ್ಟ್. ಓಕೆ. ಮೊದ್ಲು ಮಾಡೋವಾಗ ಎಲ್ಲ ನೀವೇ ಮಾಡ್ಕೋಬೇಕು, ಯಾಕಂದ್ರೆ ಶುರು ಮಾಡಿದ್ದೀರಾ. ಶುರು ಮಾಡಿ ಒಂದು ಹಂತ ರೀಚ್ ಆದ್ಮೇಲೆ ಈ ಜನಗಳೆಲ್ಲ ಬರೋದು. ಬಟ್ ಇಷ್ಟು ಜನದ ಕೆಲಸ ಇದೆ ಅಂತ ಹೇಳ್ತಾ ಇದೀನಿ ನಾನು. ಓಕೆ, ಬಹುಶಃ ಹೀಗೂ ಮಾಡಬಹುದಾ ಅನ್ನೋದು ನನ್ನ ಪ್ರಶ್ನೆ, ಗೊತ್ತಿಲ್ಲ. ಅಂದ್ರೆ ಈಗ ನೀವು 6 ಜನರದ್ದು ವರ್ಕ್ ಹೇಳಿದ್ರಿ ಅಲ್ವಾ, 6 ಜನರನ್ನ ನಾವು ಫುಲ್ ಟೈಮ್ ಕೆಲಸ ಇಟ್ಕೊಳ್ಳೋದಕ್ಕಿಂತ ಆರ್ಡರ್ ಬಂದಾಗ ಆರ್ಡರ್ ಬೇಸಿಸ್ ಅಲ್ಲಿ ಅವರಿಗೆ ಇಂದಿಷ್ಟು ಅಂತ ಅವ್ರಿಗೆ ದುಡ್ಡು ಕೊಟ್ಟು, ಸೊ ಫೈನಲಿ ಅಂದ್ರೆ ಫ್ರೀಲಾನ್ಸಿಂಗ್ ಆಗಿ ಅವ್ರನ್ನ ಇಟ್ಕೊಂಡು ನಾವು ಮಾಡಿಸಬಹುದಾ? ಆ ತರ ವರ್ಕ್ ಆಗುತ್ತಾ? ಮಾಡಿಸಬಹುದು, ಆದ್ರೆ ಕಷ್ಟಗಳು ಇರುತ್ತೆ. ಇವಾಗ ಫ್ರೀಲಾನ್ಸಿಂಗ್ ಅಂತ ಬಂದಾಗ ಏನಾಗುತ್ತೆ, ನೀವೊಬ್ರೇ ಅಲ್ಲ, ಇನ್ನ 20 ಜನ ಇದಾರೆ. ನಿಜ. ಅವರು ನಿಮ್ಮನ್ ಮಾತ್ರ ಸರ್ವ್ ಮಾಡಲ್ಲ, ಎಲ್ರು ಮಾಡ್ತಾರೆ, ತಪ್ಪೇನಲ್ಲ. ಫ್ರೀಲಾನ್ಸ್ ಈಗ ಎಂಬ್ರಾಯ್ಡ್ರಿ ಮಾಡೋರೆಲ್ಲ ಅವ್ರ ಮನೇಲಿ ಇರ್ತಾರೆ, ಒಂದೊಂದು ಬಟ್ಟೆ ಇದೆ, ಇದಕ್ಕೆ ಎಂಬ್ರಾಯ್ಡ್ರಿ ಮಾಡ್ಕೊಡಿ, ಮುಗಿದ ತಕ್ಷಣ ಕೊಡಿ, ಇದಕ್ಕೆ ಎಷ್ಟು ದುಡ್ಡಿದೆ ಅಷ್ಟು ಕೊಟ್ಬಿಡ್ತೀವಿ. ಇನ್ನೊಂದು ಆರ್ಡರ್ ಬಂದಾಗ ಅದೇ ರೀತಿ ಅಪ್ರೋಚ್ ಮಾಡ್ತೀವಿ, ಅದಕ್ಕೆ ದುಡ್ಡು ಕೊಟ್ಬಿಡ್ತೀವಿ. ಸೊ ಈ ತರ ಕೆಲಸ ಬರೋದು ಯಾವಾಗ? ಹಬ್ಬ ಹರಿದಿನಗಳು, ವರ್ಕ್ ಬಂದಿರತ್ತೆ, ಅವಾಗ ಬಂದೇ ಬರುತ್ತೆ. ತಪ್ಪಲ್ಲ, ಧಾರಾಳವಾಗಿ ಮಾಡಿ. ಇದು ಸ್ಟೈಲಿಸ್ಟ್ಗಳು ತುಂಬಾ ಮಾಡ್ತಾರೆ. ಅಂದ್ರೆ ನಾನು ಇಷ್ಟೊತ್ತು ಮಾತಾಡಿದ್ದು ಆಸ್ ಅ ಡಿಸೈನರ್, ಆಸ್ ಅ ಸ್ಟೈಲಿಸ್ಟ್ ಬೇರೆ ಇದೆ, ಅದನ್ನು ಹೇಳ್ತೀನಿ ಕೇಳಿ. ಇವಾಗ ಸ್ಟೈಲಿಸ್ಟ್ ಅಂತ ಬಂದಾಗ ನಾನು ಡಿಸೈನರ್ ಅಲ್ಲ, ನನಗೊಬ್ರು ಡಿಸೈನರ್ ಗೊತ್ತು, ಇವ್ರ ಹತ್ರ ನಾನು ಮಾಡ್ತಾ ಇರೋದೇ ಫ್ರೀಲಾನ್ಸಿಂಗ್. ಓಕೆ ಓಕೆ, ಆಯ್ತಾ? ಡಿಸೈನರ್ ಹತ್ರ ಅವ್ರದೇ ಆದ ಯೂನಿಟ್ ಇದೆ, ಬಟ್ ಸ್ಟೈಲಿಸ್ಟ್ ಹತ್ರ ಅವ್ರ ಯೂನಿಟ್ ಅಂತ ಇಟ್ಕೊಳ್ಳಲ್ಲ. ಯಾಕೆ? ಅವ್ರಿಗೆ ಕೆಲಸ ಮಾಡಲ್ಲ, ಅವ್ರು ರೆಡಿ ಮಾಡಿಸಿ ಇನ್ನೊಬ್ರ ಹತ್ರ ತಗೊಂಡ್ಬಂದು ಇನ್ನೊಬ್ರ ಮೇಲೆ ಹಾಕೋ ಕೆಲಸ ಮಾಡ್ತೀವಿ. ಸರಿ ಸರಿ, ಓಕೆ ಅಲ್ವಾ? ಇವಾಗ ಡಿಸೈನರ್ ಅಂತ ಬಂದಾಗ ನಾವು ತಿಳ್ಕೊಳ್ಳೋ ಅಂತ ಮೇನ್ ಆಗಿರೋ ಅಂಗಡಿಗಳೇನೇನು ಅಂದ್ರೆ, ಬಟ್ಟೆ ಎಲ್ಲಿ ಸಿಕ್ಕತ್ತೆ, ಲೈನಿಂಗ್ ಎಲ್ಲಿ ಸಿಕ್ಕತ್ತೆ, ಟ್ರಿಮ್ಸ್ ಎಲ್ಲಿ ಸಿಕ್ಕತ್ತೆ. ಟ್ರಿಮ್ಸ್ ಅಂದ್ರೆ ಹುಕ್ಕು, ಕಾಜಿ, ಎಲಾಸ್ಟಿಕ್ಕು, ದಾರ, ಸೂಜಿ, ಅದೆಲ್ಲ. ಆಯ್ತಾ? ಆದ್ರೆ ಡಿಸೈನರ್ ಅಂತ ಬಂದಾಗ ಡಿಸೈನರ್ ಅರ್ಥ ಮಾಡ್ಕೋಬೇಕಾಗಿರೋದು ಏನೇನು ಅಂತ ಅಂದ್ರೆ, ಯಾವ ಅಂಗಡಿಗೆ ಹೋದ್ರೆ ಯಾವ ಜ್ಯುವೆಲ್ರಿ ಸಿಕ್ಕತ್ತೆ, ಯಾವ ಅಂಗಡಿಗೆ ಹೋದ್ರೆ ಯಾವ ಫುಟ್ವೇರ್ ಸಿಕ್ಕತ್ತೆ, ಯಾವ ಡಿಸೈನರ್ ಹತ್ರ ಹೋದ್ರೆ ಯಾವ ತರ ಬಟ್ಟೆ ಸಿಕ್ಕತ್ತೆ. ಅಥವಾ ನಾನು ಎಲ್ಲಿ ಬಟ್ಟೆ ಅಂತ ಅಂದ್ರೆ, ಇವಾಗ ರೆಡಿ ಆಗಿರೋ ಅಂತ ಬಟ್ಟೆ, ಫೈನಲ್ ನಾನು ಮಾತಾಡ್ತಿರೋದು, ಇವ್ರು ಹುಡ್ಕೋ ಬಟ್ಟೆ ರಾ ಆಗಿರೋ ಪ್ಲೇನ್ ಮೀಟರ್ ಗಟ್ಲೆ ತಗೊಳ್ಳೋ ಅಂತ ಫ್ಯಾಬ್ರಿಕ್ ಅಲ್ಲಿ ಬಟ್ಟೆ. ಆಯ್ತಾ? ಸ್ಟೈಲಿಸ್ಟ್ಗೆ ಈ ಪ್ಲೇನ್ ಬಟ್ಟೆಗಳು ಗೊತ್ತಿದ್ರೆ ಇನ್ನ ಅಷ್ಟು ಒಳ್ಳೇದು. ಏನಕ್ಕೆ ಅಂತ ಅಂದ್ರೆ, ಇದನ್ನ ಎತ್ಕೊಂಡೋಗಿ ಆ ಡಿಸೈನರ್ ಕೊಡ್ಬೋದು ಅವ್ರು. ಅಂದ್ರೆ ಏನು ಒಂದು ಟೈಮ್ ಸೇವ್, ಈಸಿ ಅಂಡ್ ಫಾಸ್ಟ್ ಆಗುತ್ತೆ. ಎಸ್, ಈಸಿ ಅಂಡ್ ಫಾಸ್ಟ್ ಅನ್ನೋದಕ್ಕಿಂತ ನಿಮ್ಮ ವಿಷನ್ ನೀವು ಮೊದಲೇ ಬಟ್ಟೆಯಲ್ಲಿ ನೋಡ್ಬಿಟ್ಟಿದ್ದೀರಾ. ಗಾಟ್ ಇಟ್. ಅದು ಇನ್ನೂ ಟೆಕ್ನಿಕಲಿ ಕರೆಕ್ಟ್ ಆಗುತ್ತೆ, ಅದು ಈಸಿ ಆಗಿರುತ್ತೆ. ಇವಾಗ ಡಿಸೈನರ್ಗೆ ಎಕ್ಸ್ಪ್ಲೇನ್ ಮಾಡಿ, ಡಿಸೈನರ್ ಹುಡುಕಿ, ಒಬ್ರೊಬ್ರು ಹುಡುಕ್ತಾರೆ, ಒಬ್ರೊಬ್ರು ಹುಡುಕಲ್ಲ ಅಲ್ವಾ? ಸೊ ಅಲ್ಲಿಂದ ನೋಡೋ ವಿಚಾರ ಬಂದಾಗ ಹಿಂಗ್ ತಗೋತೀವಿ. ನಿಜ ನಿಜ ನಿಜ. ಸೊ ಸ್ಟೈಲಿಸ್ಟ್ಗೆ ಎಷ್ಟು ಜಾಸ್ತಿ ಕೊನೆ ಹಂತದಲ್ಲಿ ಬರೋ ವಿಷಯಗಳು ಗೊತ್ತಿರಬೇಕು ಅಂದ್ರೆ, ಈ ಎಕ್ಸಾಂಪಲ್ ಪ್ರಾಬ್ಲಮ್ ನೀವು ಅವಾಗಲೇ ಹೇಳ್ದಂಗೆ ಬಿಗ್ ಬಾಸ್ ವಿಚಾರ ತಗೊಂಡ್ಬಿಡೋಣ. ಇವಾಗ ವಿಷಯ ಸಂದರ್ಭ ಬಂದಿದೆ ಇವಾಗ. ಸೊ ಇವಾಗ ಬಿಗ್ ಬಾಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಐಶ್ವರ್ಯ ಅವರು ಕಂಟೆಸ್ಟೆಂಟ್ ಆಗಿದ್ದಾರೆ ಅನ್ನುವಂಥದ್ದು, ಅವರು ಚೆನ್ನಾಗೂ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಅವರದ್ದು ಔಟ್ಫಿಟ್ ನಾವೇನು ನೋಡ್ತೀವಿ ವೀಕೆಂಡ್ಸ್ ಅಲ್ಲಿ ಬಂದಾಗ ಅಥವಾ ನಾರ್ಮಲ್ ಡೇಸ್ ಅಲ್ಲಿ, ರೈಟ್ ಮ್ಯಾಮ್? ಸೊ ಅದನ್ನ ಡಿಸೈನ್ ಮಾಡಿ ಇಲ್ಲಿಂದನೇ, ಈ ಸ್ಟುಡಿಯೋಯಿಂದನೇ ಅವ್ರು ಅಲ್ಲಿಗೆ ತಲುಪಿಸ್ತಾರೆ. ಸೊ ಈ ವಿಷಯನ ಆ ವಿಷಯಕ್ಕೆ ಕನೆಕ್ಟ್ ಮಾಡ್ಕೊಂಡು ಮಾತಾಡೋಣ. ಎಸ್, ಹೇಳಿ ಮ್ಯಾಮ್. ಸೊ ನಾನು ಐಶ್ವರ್ಯ ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ರೋಚ್ ಮಾಡಿದ್ದು, ನನಗೆ ನನ್ನ ಫ್ರೆಂಡ್ಸ್ ಥ್ರೂ ಗೊತ್ತಾಯ್ತು. ನಮಗೂ ನಮ್ದಾದಂತ ನೆಟ್ವರ್ಕ್ ಇರುತ್ತೆ ಅಲ್ವಾ? ಫ್ರೆಂಡ್ಸ್ ಥ್ರೂ ಗೊತ್ತಾದಾಗ ನಾನು ಅಪ್ರೋಚ್ ಮಾಡಿದೆ. ಶಿ ಇಸ್ ಅ ವೆರಿ 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 ಸ್ವೀಟ್ ಪರ್ಸನ್. ಒಂದು ಮೆಸೇಜ್ ನ ಅಷ್ಟು ಈಸಿಯಾಗಿ ರೆಸ್ಪಾಂಡ್ ಮಾಡಿದ್ರೆ, ಅವ್ರ ಟೀಮ್ ಅವರ ಅಂತ 2 ಸೆಕೆಂಡ್ ಯೋಚನೆ ಮಾಡ್ಬೇಕಾಯ್ತು. ಅವ್ರು ಇಮಿಡಿಯೇಟ್ ಆಗಿ ಕಾಲಲ್ಲಿ ಬಂದ್ರು, ಮಾತಾಡಿದ್ರು. ಆ್ಯಕ್ಚುಲಿ ವೀಕೆಂಡಿಗೆ ಆಲ್ರೆಡಿ ಒಬ್ರು ಡಿಸೈನರ್ ಹತ್ರ ಮಾತಾಡ್ಬಿಟ್ಟಿದ್ದೀವಿ, ಏನು ಮಾಡಬೇಕು ನಿಮಗೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಂತ ಅಂದರು. ನಾನೇನಂದೆ, ಆ್ಯಸ್ ಅ ಸ್ಟೈಲಿಸ್ಟ್ ನಿಮಗೆ ನಾನು ವೀಕ್ ಡೇಸಿಗೆ ಪ್ಲಾನ್ ಮಾಡೋಕ್ಕೆ ಹೆಲ್ಪ್ ಮಾಡಬಹುದು ಅಂತ ನಾವು ಮಾತಾಡಿದ್ವಿ. ಇದನ್ನ ಮಾತಾಡಾದ್ಮೇಲೆ 26ನೇ ತಾರೀಕು ಸಿಗೋಣ ಅಂತ ಡಿಸಿಷನ್ ಬಂತು. ಸಿಕ್ಕಿದ್ವಿ, ಮಾಲ್ ಫೇಶಿಯಲ್ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕೊನೆ ಮಾಡಿದ್ದು ಒಂದು 12 ತಾಸು ನಂತರ.
ಓ ಮೈ ಗಾಡ್, 12 ತಾಸ. ಓ ಮೈ ಗಾಡ್. ನಾವ್ ಒಂದ್ ಬಟ್ಟೆ ನೋಡಿ ವಾವ್ ಚೆನ್ನಾಗಿದೆ ಅಂತ ಅನ್ಕೊಂಡ್ ಮುಂದೆ ಹೋಗ್ಬಿಟ್ಟಿರ್ತೀವಿ. ಅವ್ರಿಗೆ ಒಂದ್ ತಿಂಗಳಿಗೆ ಬಟ್ಟೆ ಕಳಿಸ್ಬೇಕು ನಾನಲ್ಲಿ. ಅಲ್ಲ ಅದೇ ಅನ್ಕೋತಾ ಇದ್ದೀನಿ ಎಷ್ಟು. ಎಸ್ ಆಯ್ತಾ. ಸೊ ಇದರಲ್ಲಿ ನಾನ್ ಮಾಡಿದ ಏನೇನು ಅಂತ ಅಂದ್ರೆ, ಅವರು ವಿಡಿಯೋಸ್ನೆಲ್ಲ ನೋಡಿ ಅವ್ರು ಹೇಗೆ, ಅವ್ರ ಪರ್ಸನಾಲಿಟಿ ಹೇಗೆ, ಅವ್ರು ಹೇಗೆ ಡ್ರೆಸ್ ಹಾಕ್ತಾರೆ, ಅವ್ರ ಸ್ಕಿನ್ ಟೋನ್ ಅಂಡ್ ಬಾಡಿ ಟೈಪ್ನ ಅರ್ಥ ಮಾಡಿಕೊಂಡು ಆಸ್ ಅ ಸ್ಟೈಲಿಸ್ಟ್ ನಾನು ವರ್ಕ್ ಮಾಡಬೇಕಾಯ್ತು. ಓಕೆ, ವಿಚ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಡಿಸೈನರ್. ಆಸ್ ಅ ಡಿಸೈನರ್ ನಾನು ಏನಂತ ಹೇಳ್ತೀನಿ, ನಿಮ್ಮ ಬಾಡಿ ಟೈಪ್ ಅಂಡ್ ಕಂಪ್ಲೆಕ್ಷನ್ ನಾನು ಒಂದು ಸ್ಪೆಷಾಲಿಟಿ ಮೇಲೆ ಕೆಲಸ ಮಾಡ್ತೀವಿ ಅಂತ. ಇದನ್ನ ಕಲಿತಾ ಇರೋದು ನಾನು 2009 ಆಯ್ತಾ. ಇವತ್ತು ಇಲ್ಲಿಗೆ ಬಂದು ನಿಂತಿದ್ವಿ. ಇದಕ್ಕೆ ತುಂಬಾ ಕೋರ್ಸಸ್ಗಳಿದಾವೆ, ಕಲ್ತ್ಕೋಬಹುದು ಎಲ್ಲಿ ಬೇಕಾದ್ರೂ. ಆನ್ಲೈನೇ ತುಂಬಾ ಸಿಕ್ಕತ್ತೆ. ಇವಾಗ ಬಂತು ಅಂದ್ರೆ ಮೆಜಾರಿಟಿ ಮಾತಲ್ಲಿ ಅವ್ರಿಗೆ ನಾವು ಬಟ್ಟೆ ತೆಗಿಯೋವಾಗ ಒಂದು ಕಲರ್ ಪ್ಯಾಲೆಟ್ ಅಂತ ಫಿಟ್ ಮಾಡ್ತೀವಿ. ಅವ್ರು ಹೇಗೆ ಕಾಣಿಸ್ಬೇಕು ಅನ್ನೋದೊಂದು ಡಿಸಿಷನ್ ತಗೋತೀವಿ. ಹೇಗೆ ಅವ್ರು ಹಾಕೊಳ್ಳೋ ಅಂತ ಆಕ್ಸೆಸರೀಸ್ನು ಮ್ಯಾಚ್ ಮಾಡಿ ಕೊಡೋ ಅಂತ ಕೆಲಸನೂ ನಮ್ದೇನೆ. ಇದು ಅವರ ವೀಕ್ ಡೇ ಔಟ್ಫಿಟ್ಸ್ ಮಾಡೋ ಶುರು ಮಾಡಿ ಅವ್ರೇನಂತ ಹೇಳಿದ್ರು, ನಿನ್ನ ಅಂಡರ್ಸ್ಟ್ಯಾಂಡಿಂಗ್, ನೀನು ಮಾಡಿರೋ ರೀತಿ ನನಗೆಲ್ಲ ತುಂಬಾ ಇಷ್ಟ ಆಗಿ ವೀಕೆಂಡ್ ಔಟ್ಫಿಟ್ ಅಲ್ಲೂ ಒಂದನ್ನು ನೀವು ನನಗೆ ಕಳಿಸಿ ಅಂತ ಮಾತಾಡಿದ್ರು. ಇವಾಗ ಐ ಬಿಕೇಮ್ ಅ ಡಿಸೈನರ್ ಅಂಡ್ ಅ ಸ್ಟೈಲಿಸ್ಟ್. ಮೊದಲಿದ್ದು ಬರೀ ಸ್ಟೈಲಿಸ್ಟು. ಸೊ ಈ ಸ್ಟೈಲಿಸ್ಟ್ ಕೆಲಸ ಏನು, ಇವಾಗ ನಾನೇನು ಮಾಡಿದೆ, ತುಂಬ ಬ್ರ್ಯಾಂಡ್ಗಳಿಗೆ ಅಪ್ರೋಚ್ ಮಾಡೋಕ್ಕೆ ಶುರು ಮಾಡಿದೆ. ಏನಂತ, ಈ ಥರ ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಕನ್ನಡಗೆ ಹೋಗ್ತಾ ಇದ್ದಾರೆ 11 ಸೀಸನಲ್ಲಿ. ಅವ್ರಿಗೆ ನಿಮ್ಮ ಬ್ರ್ಯಾಂಡಿಂದ ಕೊಡೋಕೆ ಇಂಟ್ರೆಸ್ಟ್ ಇದೆಯಾ? ಇದು ಫಸ್ಟ್ ವೇ ಆಫ್ ಅಪ್ರೋಚ್. ಅದು ಯಾರು ಬೇಕಾದ್ರೂ ಆಗಿರ್ಬೋದು, ಸೀರೆ ಕೊಡೋರಾಗಿರ್ಬೋದು, ಬಟ್ಟೆ ಕೊಡೋರಾಗಿರ್ಬೋದು, ಜ್ಯುವೆಲ್ರಿ ಕೊಡೋರಾಗಿರ್ಬೋದು, ಫುಟ್ವೇರ್ ಕೊಡೋರಾಗಿರಬಹುದು. ಅವ್ರಿಗೆ ಅಲ್ಲಿ ಬೇಕಾಗಿರೋ ಅಂತ ವಿಷಯಕ್ಕೆ ಇಷ್ಟು ಜನಕ್ಕೆ ನಾನು ಅಪ್ರೋಚ್ ಮಾಡಿದ್ದೀನಿ. ಇದರಲ್ಲಿ ಒಂದಷ್ಟು ಜನ ಫಾರ್ವರ್ಡ್ ಆಗಿ ಅವರೇ ಬಂದು ಪ್ಲೀಸ್ ತಗೊಳ್ಳಿ ಅಂತ ಆಫರ್ ಮಾಡಿದ್ರು. ಇವ್ರ ಕನೆಕ್ಷನ್ಸ್ ನನಗೆ ಎಲ್ಲಿಂದ ಗ್ರೋ ಆಯ್ತು, ತುಂಬಾ ಮುಂಚೆಯಿಂದ ನಾವ್ ಎಷ್ಟೊಂದು ಶೂಟ್ಸ್ ಎಲ್ಲ ಮಾಡ್ತಾ ಇದ್ವಲ್ಲ, ಆ ರೀತಿಯಿಂದ ಅವ್ರು ನಮಗ್ ಪರಿಚಯ. ಸೊ ಸಿಕ್ಕಿದಾಗ ಮಾತಾಡಿದಾಗ ಇದೆಲ್ಲ ಓಕೆ ಅಂದಾಗ, ಇಲ್ಲ ಫೋನಲ್ಲೇ ಕೇಳಿದಾಗ ಅವ್ರಿಗೆ ಇಷ್ಟ ಆಗಿ ಕೊಡ್ತೀವಿ ಅಂತ ಕೊಡ್ತಾ ಇದಾರೆ. ತುಂಬಾ ಜನ ಆತರ ಕೊಡೋರಿದ್ದಾರೆ ಇವಾಗ್ಲೂ. ಇದು ಸ್ಪೆಷಲಿ ಅವ್ರವ್ರ ಬ್ರ್ಯಾಂಡ್ನ ಅವ್ರವರು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಬ್ರು ಸೆಲೆಬ್ರಿಟಿ ಪೇಜಿಗೆ ಹೋಗಿ ಮಾಡ್ಕೋಬೇಕು ಅನ್ನೋ ಒಂದು ಚಾನ್ಸು ಎಲ್ಲರಿಗೂ ಸಿಕ್ಕತ್ತೆ. ಎಲ್ಲರೂ ಅಪ್ರೋಚ್ ಮಾಡಬಹುದು. ಇಂಟ್ರೆಸ್ಟ್ ಇದ್ರೆ ಅವ್ರು ವಾಪಸ್ ಬಂದು ಅವ್ರು ಮಾಡ್ತಾರೆ. ತುಂಬಾ ಜನ ಸೆಲೆಬ್ರಿಟಿ ಮಾಡ್ತಾರೆ. ಏನಕ್ಕೆ ಅಂತ ಅಂದ್ರೆ ಅವ್ರಿಗಿರೋ ರೀಚಲ್ಲಿ ಈ ಬಿಸ್ನೆಸ್ಗೂ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ರೀತಿ. ಖಂಡಿತವಾಗ್ಲು ಇದರಲ್ಲಿ ಕೊಲಾಬ್ರೇಷನ್ಸ್ ಆಗಬಹುದು, ಇಲ್ಲದೆ ಹೋದ್ರೆ ಪೇಯ್ಡ್ ಕೊಲಾಬ್ರೇಷನ್ಸು ಆಗಬಹುದು. ಹೆಂಗೆ ಅಂತ ಅಂದ್ರೆ, ನಾವು ಪ್ರಾಡಕ್ಟ್ನ ಕಳಿಸ್ಕೊಡ್ತೀವಿ, ನೀವು ಇದನ್ನ ಹಾಕೊಂಡು ಹೀಗೆ ಮಾಡಿ, ಅವ್ರದೇ ಆದಂತ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಅಂದ್ರೆ ನೀವು ಇಷ್ಟು ಕೊಟ್ರೆ ಇಷ್ಟು ರೀಲ್ ಹಾಕ್ತಿವಿ, ಇಷ್ಟು ಕೊಟ್ರೆ ಇಷ್ಟು ಮಾಡ್ತೀವಿ. ಅದು ಬ್ರ್ಯಾಂಡ್ಗಳ ಪ್ರಮೋಷನ್ಗೋಸ್ಕರ. ಸ್ಟೈಲಿಸ್ಟ್ ಆಗಿ ತುಂಬಾ ಕಡೆ ತುಂಬಾ ವಿಧಾನದಲ್ಲಿ ಕೆಲಸ ಮಾಡಬಹುದು. ನಿಮಗ ನೋಡೋ ನ್ಯಾಕ್ ಇರ್ಬೇಕು, ನನಗ್ ಬರತ್ತೆ ಇದು ಮಾಡೋದಕ್ಕೆ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ನಿಜ. ಅಬ್ಬಾ, ಇಷ್ಟೊಂದೆಲ್ಲ ಇರುತ್ತಾ ಅಂತ ಅನ್ಸುತ್ತೆ ನಮಗೆ. ನಾವು ಶೋ ಕುತ್ಕೊಂಡು ಇವ್ರು ಹಂಗ್ ಮಾಡಿದ್ರು, ಇವ್ರು ಹೆಂಗ್ ಮಾಡಿದ್ರು, ಈ ಡ್ರೆಸ್ ಹೆಂಗಿದೆ, ಅದು ಚೆನ್ನಾಗಿದೆ, ಇದು ಯಾಕೋ ಚೆನ್ನಾಗಿಲ್ಲ, ಇದೊಂದು ಸ್ವಲ್ಪ ಲೈಟ್ ಕಲರ್ ಇದ್ರೆ ಚೆನ್ನಾಗಿರೋದು. ಸಿ ಆಸ್ ಅ ವಿವರ್ ನಾವು ಮಾತಾಡ್ಬೋದು, ಕುತ್ಕೊಂಡು ಮಾತಾಡೋ ಪ್ರೇಕ್ಷಕರಾಗಿ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಎಷ್ಟು ಕೆಲಸಗಳಿರುತ್ತಲ್ವಾ ಅಂತ. ಯಾವುದು ಸುಲಭ ಇಲ್ಲ ಜೀವನದಲ್ಲಿ. ನಾವು ನೋಡಕ್ ಹೋದ್ರೆ ರೆಡಿ ಫ್ರೂಟ್ ಹಿಂಗೆ ಕಿತ್ಕೊಂಡ್ ಬರಷ್ಟೇ ಸಾಧ್ಯ ಇಲ್ಲ, ಯಾವ್ದು ಆಗಲ್ಲ. ಬಟ್ ಒಂದಷ್ಟು ಕೆಲಸ ಇದೆ ಅಂತ ಗೊತ್ತಿತ್ತು, ಇಷ್ಟೊಂದು ಕೆಲಸ ಇದೆ ಅಂತ ಗೊತ್ತಿರ್ಲಿಲ್ಲ. ಕೆಲಸ ಎಲ್ಲದ್ರಲ್ಲೂ ಇರುತ್ತೆ. ಇವಾಗ ರೈತ ಒಂದು ಬೀಜನ ಉತ್ತಿ ಅದನ್ನ ಬೆಳೆಸಿ ಅದನ್ನ ನೋಡ್ಕೊಂಡು ಅದರಿಂದ ಫಲ ತೆಗೆದು ಮಾರೋ ತನಕನು ಅವನಿಗೂ ಕೆಲಸ ಇರುತ್ತೆ ಅಲ್ವಾ? ನಿಜ. ಕೆಲಸ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇರುತ್ತೆ ಅನ್ಕೋತೀನಿ ನಾನು. ನಮ್ ಕೆಲಸ ನಾವು ಪ್ರೀತಿಸಿದ್ರೆ ಅದು ದಾರಿಗಳನ್ನ ತುಂಬಾ ತೋರಿಸುತ್ತೆ ಅಂತ ಅನ್ಕೋತೀನಿ. ಅದೇ ಕರ್ಕೊಂಡು ಹೋಗುತ್ತೆ ಅಲ್ವಾ? ನನಗೆ ಸುಮಾರು ಜನ ನಾನು ಗೆಸ್ಟ್ ಹತ್ರ ಮಾತಾಡಿದಾಗ ಅವರೆಲ್ಲರ ಎಕ್ಸ್ಪೀರಿಯನ್ಸ್ ಹಾಗೆ ಶೇರ್ ಮಾಡಿರುವಂಥದ್ದು. ಶುರು ಮಾಡಿ ದಾರಿಗಳದಾಗ ಕರ್ಕೊಂಡು ಹೋಗುತ್ತೆ ಅಂತ. ವೀಕ್ಷಕರೇ, ದಯಮಾಡಿ ಕನ್ಫ್ಯೂಸ್ ಆಗಬೇಡಿ. ಏನಪ್ಪ ಇಷ್ಟೊಂದೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಇಷ್ಟೊಂದೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಹೇಳ್ತಾ ಇದ್ದಾರೆ, ಅವ್ರಿರ್ಬೇಕು ಇವ್ರಿರ್ಬೇಕು ಅಂತಿದ್ದಾರೆ. ಸೊ ಹೆಂಗೆ ನಾನು ಶುರು ಮಾಡೋದು? ನಾನು ಯಾವುದೋ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ಹಳ್ಳಿಲಿ ಇದ್ದೀನಿ, ಅಥವಾ ಯಾವುದೋ ಒಂದು ಸಿಟಿಲಿ ನನಗೆ ನೆಟ್ವರ್ಕ್ ಅಂದರೆ ನಾನು ಹೇಳ್ತಾ ಇರೋವಂಥದ್ದು ಆಸ್ಪದ ಇಲ್ಲ ನನಗೆ ಕೆಲಸ ಮಾಡೋದಕ್ಕೆ. ಹಳ್ಳಿಲಾದರೂ ಇರಿ, ಸಿಟಿಲಾದರೂ ಇರಿ, ಹೇಗಾದರೂ ಸರಿನೇ. ಒಬ್ಬರೇ ಇದ್ದೀರಾ, ಒಂದು ನಮಗೆ ಮುಖ್ಯವಾದ ವಿಷಯ, ಛಲ ಇದೆಯಾ, ಮಾಡಬೇಕು ಅನ್ನೋ ಭರವಸೆ ಇದೆಯಾ, ಶುರು ಮಾಡಿ. ಚಿಕ್ಕದ್ರಿಂದ ಆ ಕಿಚ್ಚಿದೆಯಾ, ಶುರು ಮಾಡಿ. ಖಂಡಿತವಾಗ್ಲೂ ಆಗತ್ತೆ. ಸೊ ನಾವು ಅದನ್ನೆಲ್ಲ ಹೇಳಕ್ ಹೊರಟಿರೋದು. ಯಾಕೆ ನಾವು ಇಷ್ಟೊಂದು ದೀರ್ಘವಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಆಳ ಎಷ್ಟಿದೆ ಫೀಲ್ಡಲ್ಲಿ ಅನ್ನೋದು ನಿಮಗೆ ಗೊತ್ತಾಗಬೇಕು, ಎಷ್ಟು ಅವಕಾಶಗಳಿದೆ ಇಲ್ಲಿ ಅನ್ನೋದು ಗೊತ್ತಾಗಬೇಕು. ನನಗೆ ಯಾವುದು ಸ್ಟಿಚಿಂಗ್ ಬರಲ್ಲಪ್ಪ, ನನಗೆ ಡಿಸೈನರ್ ಗೊತ್ತಿಲ್ಲ, ಸ್ಟೈಲಿಸ್ಟ್ ಬಗ್ಗೆ ಐಡಿಯಾ ಇಲ್ಲ, ನನಗೆ ಇದು ಯಾವುದು ಗೊತ್ತಿಲ್ಲ, ಎಂಬ್ರಾಯ್ಡ್ರಿ ಮಾತ್ರ ನಾನು ಸೂಪರ್ ಆಗಿ ಹಾಕ್ತೀನಿ,
ಅದನ್ನೇ ನೀವು ಜೀವನ ಮಾಡ್ಕೋಬಹುದು ಅಲ್ವಾ ಮ್ಯಾಮ್? ಆರಾಮ್ಸೆ ಇಷ್ಟು ವಿಭಾಗಗಳಿದೆ ಅಂದ್ರೆ ಇಷ್ಟು ವಿಭಾಗಗಳಲ್ಲಿಯೂ ನೀವು ಸೂಪರ್ ಆಗಿರ್ಬೇಕು ಅಂತೇನು ರೂಲ್ಸ್ ಇಲ್ಲ. ಯಾವ್ದಾದ್ರು ಒಂದ್ರಲ್ಲಿದ್ರು ಕೂಡ ಸಾಕು. ಹೇಳಿದ್ರಲ್ವಾ ಆ ಫಿನಿಶಿಂಗ್ ಆಂಟಿ ಅಂತ, ಆ ಕೆಲಸ ಗೊತ್ತಿದ್ರು ಸಾಕು. ನಾವು ಹೇಳ್ತಾ ಇರೋದೇ ಬದುಕಿನ ರುಚಿಯನ್ನ ರುಚಿಸಿ ಅಂತ ಹೇಳ್ತಾ ಇದ್ದೀವಿ. ಮ್ಯಾಮ್ ನೀವು ಇಷ್ಟು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ನಾವು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ಫೀಲ್ಡ್ ಅಲ್ಲಿ ಇಷ್ಟೊಂದೆಲ್ಲ ಅವಕಾಶಗಳಿದೆ ಅನ್ನೋದು ನಮಗೆ ಇಂಡೈರೆಕ್ಟ್ ಆಗಿ ಅರ್ಥ ಆಗ್ತಾ ಇದೆ. ಸೊ ಇಷ್ಟು ಜನರ ಕೆಲಸ ಇದೆ ಇಲ್ಲಿ ಅಂತಂದ್ರೆ ಆಬ್ವಿಯಸ್ಲಿ ಅವ್ರೆಲ್ರಿಗೂ ಒಂದು ಬದುಕನ್ನ ಕೊಡ್ತಾ ಇದೆ ಈ ಒಂದು ಜಾಗ ಅಲ್ವಾ? ಸೊ ಮ್ಯಾಮ್ ಇನ್ನೂ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಇನ್ನಷ್ಟು ಅರ್ಥ ಮಾಡಿಸೋಕೆ ನನ್ನ ಮತ್ತೊಂದು ಪ್ರಶ್ನೆ, ಎಷ್ಟು ನಾವು ಇದರಲ್ಲಿ ಆದಾಯವನ್ನ ಗಳಿಸಬಹುದು ಅನ್ನುವಂಥದ್ದು. ಸೊ ಬಹುಶಃ ನನಗೆ ಇಲ್ಲಿ 2 ಥರದ್ದು ಉತ್ತರ ಕೊಡಿ. ಒಂದು, ನೀವು ಹೀಗೆ ಮಾಡ್ತಾ ಇದ್ದೀರಾ ಅಂತ. ಇನ್ನು 2ನೇದು, ಶುರು ಮಾಡುವಂತ ನಮ್ಮ ವೀಕ್ಷಕರಿಗೆ ಅಥವಾ ನಾವು ಈಗ ಅನ್ಕೋತಾ ಇದ್ದೀವಿ ಎಷ್ಟು ಮಾಡ್ಬೋದು ಆರಂಭಿಕ ಹಂತದಲ್ಲಿ ಅನ್ನೋದಾಯ್ತು ಅಂದ್ರೆ. ಓಕೆ, ಸೊ ಇವಾಗ ಶುರು ಮಾಡ್ತಿದ್ದೀವಿ ಅಂತ ಅಂದರೆ ಆಸ್ ಅ ಡಿಸೈನರ್ ಏನು ಮಾತಾಡ್ತೀನಿ ಅಂತ ಹೇಳ್ತೀನಿ. ಡಿಸೈನರ್ ತೆಗೆದಿಟ್ಟುಬಿಟ್ಟು ಹೊರಗಡೆಗೆ ನಾನು ಓದಿರೋ ಟೆಕ್ನಿಕಲ್ ಕೋರ್ಸ್ನೆಲ್ಲ ಹೊರಗಡೆ ಇಟ್ಟು ನಾನು ಕೋರ್ಸ್ ಕಲ್ತಿದ್ದೀನಿ, ನನಗಿವೆಲ್ಲ ಬರುತ್ತೆ, ನಾನು ಇಷ್ಟನ್ನು ಮಾಡ್ತೀನಿ ಅಂದರೆ ಏನೇನು, ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬಲ್ಲೆ, ಒಂದು ಕುರ್ತಾ ಸ್ಟಿಚಿಂಗ್ ಮಾಡಬಲ್ಲೆ, ಒಂದು ಶರ್ಟ್ ಮಾಡಬಲ್ಲೆ, ಒಂದು ಪ್ಯಾಂಟ್ ಮಾಡಬಲ್ಲೆ, ಒಂದು ಫಾಲ್ ಜಿಗ್ಜಾಗ್ ಮಾಡಬಲ್ಲೆ, ಈ ಥರ ವಿಚಾರಗಳಲ್ಲಿ ಶುರುವಾದಾಗ ನೀವು ಮಂತ್ಲಿ ಒಂದು ಮಿನಿಮಮ್ 15,000 ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಬರೋ 2,000 ಇರಬಹುದು, ಆದ್ರೆ ಅದಕ್ಕೆ ಆ ಶ್ರಮ ಪಟ್ಟು ಅಷ್ಟು ಜನ ರೀಚ್ ಆಗಿದ್ದೀರಲ್ಲ ಅದು ಮುಖ್ಯ. ನೀವು ಓಕೆ, ಒಂದು ಎಕ್ಸಾಂಪಲು, ಯಾವುದೋ ಊರಲ್ಲಿ ಇದ್ದೀನಿ ನಾನು, ನನಗೇನು ಬರ್ತಾ ಇಲ್ಲ, ಆದ್ರೆ ನಾನು ಕಲ್ತ್ಕೊಂಡಿದ್ದೀನಿ ಯೂಟ್ಯೂಬ್ಗಳೆಲ್ಲ ನೋಡ್ಕೊಂಡು ಮಾಡ್ಕೊಂಡು. ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ, ನಿಜ, ಹಬ್ಬ ಹರಿದಿನಗಳಲ್ಲಿ ಒಂದು ಸೀರೆ ತರ್ತಾರೆ, ಆ ಸೀರೆ ಅಂತ ಕೊಟ್ಟೆ ಕೊಡ್ತಾರೆ ಆಯ್ತಾ. ಅಲ್ಲಿಂದ ಶುರು ಮಾಡ್ಕೊಳ್ಳಿ. ನಿಮ್ ಮೊದಲನೇದು ಮೇ ಬಿ ಆ ಮೊದಲನೇ ತಿಂಗಳು 1,500-2,000 ದುಡ್ದಿರ್ಬೋದೇನೋ ಅಷ್ಟೇ. ನಿಜ. ಬಟ್ ಅದೇ ನಿಮಗೆ ಆ ಪಕ್ಕದ ಮನೆಯವ್ರು ಇನ್ನೊಬ್ರಿಗೆ ಹೇಳಿ, ಅದೇ ನನ್ನ ದೊಡ್ಡಮ್ಮನ ಕತೆ ಹೇಳಿದ್ನಲ್ಲ ಆ ತರ ಆಯ್ತಾ. ಆ ದೊಡ್ಡಮ್ಮ ಇನ್ನೊಬ್ರಿಗೆ ಹೇಳಿದ್ರು, ಆ ಆಂಟಿ ಇನ್ನೊಬ್ರಿಗೆ ಹೇಳಿದ್ರು, ಆ ಆಂಟಿ ಇನ್ನೊಂದು ಮದ್ವೆ ಆರ್ಡರ್ ತಗೊಂಡ್ಬಂದ್ರು, ಆ ಮದ್ವೆ ಆರ್ಡರ್ ಇನ್ನೂ ದೊಡ್ಡ ಆರ್ಡರ್ ಆಯ್ತು, ಆಮೇಲೆ ಅದು US ಹೋಯ್ತು, UK ಹೋಯ್ತು, ಎಲ್ಲೆಲ್ಗೋ ಕತೆ ಹೋಗ್ತಾ ಹೋಯ್ತು. ಹಿಂಗೇನೆ ಒಬ್ರು ಶುರು ಆದ್ರೆ ನಿಮಗೆ ಬರ್ತಾ ಬರ್ತಾ ಒಂದು ಮಾರ್ಜಿನ್ ಅಲ್ಲಿ ಮಿನಿಮಮ್ ಒಂದು 15,000-20,000 ಸ್ಮಾಲೆಸ್ಟ್ ವರ್ಕ್ ಮಾಡ್ಕೊಂಡು ಓಕೆ ಇದ್ರಲ್ಲಿ ಆಯ್ತಾ. ಇವಾಗ ಎಷ್ಟೊಂದು ಟೈಲರ್ ಅಂಗಡಿಗಳಲ್ಲಿ ಹೆಂಗ್ ತಗೋತಾರೆ, ಒಂದು 800 ರೂಪಾಯಿ ಮಿನಿಮಮ್ ಒಂದು ಬ್ಲೌಸಿಗೆ ತಗೋತಾರೆ. ಇದು ಬೆಂಗಳೂರು ಮಾತು. ಹೌದು, ಬೆಂಗಳೂರಲ್ಲಿ 800 ಆಯ್ತು, ಒಂದು 400-500 ಅಂತಾನೆ ಅನ್ಕೊಳ್ಳೋಣ ಆವರೇಜ್ ಆಗಿ. ಎಲ್ಲ ಕಡೆ ಬೆಂಗಳೂರು ಮಾತು ಅಂದಿದ್ದು ಆವರೇಜ್ ಆಗಿ 400-500 ಆಯ್ತಾ. ಶುರು ಆಯ್ತಾ, ಒಂದು 5 ಬ್ಲೌಸ್ ಮಾಡಿ ನೀವು ತಿಂಗಳಲ್ಲಿ ಎಷ್ಟಾಯ್ತು ಸ್ಟಾರ್ಟಿಂಗ್ ಅಲ್ಲಿ ಅಲ್ವಾ? 500 ಅಂತ ಅಂದ್ರೂ 2,500 ಬಂತಲ್ವಾ. ಇದು ನೀವು ಕೆಲಸ ಕಲಿಯೋದ್ರಿಂದ ಶುರು ಮಾಡೋ ಅಂತ ಒಂದು ವಿಷಯದಲ್ಲಿ ಇಷ್ಟನ್ನು ನಾನು ಹೇಳ್ತೇನೆ. ಸ್ಟಾರ್ಟಿಂಗ್ ಇದು. ಇದರಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಹತ್ರ ಬ್ರೈಡ್ಸ್ ಬಂದಿದ್ದಾರೆ, ಬರೀ ಅವ್ರ ಎಂಗೇಜ್ಮೆಂಟ್ ಲೆಹೆಂಗಾ 4,500 ಎಂಬ್ರಾಯ್ಡ್ರಿ ಮಾಡಿದೀವಿ ನಾವು. 4,500 ಲಕ್ಷದ್ದು ಬರೀ ಎಂಬ್ರಾಯ್ಡ್ರಿ ಇಷ್ಟೊಂದೆಲ್ಲ ಇದೆಯಾ? ತುಂಬಾ ಇದಾವೆ. ಓಕೆ ಆಯ್ತಾ. ಸೊ ಇವಾಗ ಇದೇ ತರ ಆ ಎಂಬ್ರಾಯ್ಡ್ರಿ ಮಾಡೋದನ್ನ ಕಲ್ತಿ ಶುರು ಮಾಡಿದ್ರಲ್ವಾ, ಇವರೇ ಒಂದಷ್ಟು ಜನನ ಸೇರಿಸ್ಕೊಂಡು ಇವರು ಒಂಚೂರು ಹೇಳ್ಕೊಟ್ಟು ಇದು ಪಂಕ್ತಿ ಮಾಡ್ಕೊಂಡ್ರೆ ಅವ್ರಾಗ ಅವರು ಇದೆಲ್ಲ ಸೇರ್ಕೊಂಡು ದುಡಿಬಹುದು. ಎಷ್ಟೊಂದು ಜನ ಟೇಲರ್ ಅಂಗಡಿಯಲ್ಲಿ ಎಂಬ್ರಾಯ್ಡರ್ಸ್ ಇರಲ್ಲ. ನೀವ ಎಂಬ್ರಾಯ್ಡರ್ ಆಗಿ ದುಡಿಯೋದಕ್ಕೆ 100 ದಾರಿ ಇದೆ ಅಂತಾರಲ್ವಾ, ಆರಾಮಾಗಿ. ಆದ್ರೆ ಅದಕ್ಕೆ ಪ್ಯಾಷನ್ ಇರ್ಬೇಕು. ಅದು ಇಲ್ದಿದ್ರೆ ಸಾಧ್ಯವೇ ಇಲ್ಲ, ಚಾನ್ಸೇ ಇಲ್ಲ ಅಲ್ವಾ? ಅದಿರ್ಬೇಕು ನಮ್ಗೆ, ಅದೊಂದು ಅವನ್ ಕಿಚ್ಚಿದ್ದಿರಾಗೆ ಎಲ್ಲವೂ ಸಾಧ್ಯ. ಕರೆಕ್ಟ್, ಅದು ಬೇಕೇ ಬೇಕು. ಇದು ಡಿಸೈನರ್ ಆಗಿ ಮಾತಾಡ್ತಾ ಇದ್ದೀನಿ. ಹಾಗೇನೆ ವೀಕ್ಷಕರೇ, ಮತ್ತೊಂದು ವಿಷಯ, ಬರೀ ಐಶ್ವರ್ಯ ಅವ್ರಿಗೆ ಮಾತ್ರ ಅಲ್ಲ, ಇದೇ ಬಿಗ್ ಬಾಸ್ ಅಲ್ಲಿರುವಂತಹ ಮತ್ತೊಬ್ಬ ಸ್ಪರ್ಧಿ ತ್ರಿವಿಕ್ರಮ್ ಅವ್ರಿಗೂ ಕೂಡ ಡಿಸೈನಿಂಗ್ ಮತ್ತೆ ಸ್ಟೈಲಿಂಗ್ ನ ಮಾಡುವಂತವ್ರು ಕೂಡ ಇವರೇನೆ. ಆಸ್ ಅ ಸ್ಟೈಲಿಸ್ಟ್ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ನಿಮ್ಮ ಪೋರ್ಟ್ಫೋಲಿಯೋ ಅನ್ನೋದನ್ನ ಬಿಲ್ಡ್ ಮಾಡಬೇಕು. ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದು ಹೇಗೆ? ಇವಾಗ ನಾನ್ ಮಾಡಿದಂತ್ರು ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ತಂಗಿನ ಹಿಡ್ಕೊಂಡು ಬಟ್ಟೆ ತಗೊಂಬಂದು ಹೊಲ್ದಿ ಮಾಡಿ ಏನೇನೋ ಮಾಡಿ, ಅವಾಗ ನಾನು ಡಿಸೈನರ್ ಕೂಡ ಅಲ್ವಾ. ಸೊ ಹಾಗಾಗಿ ಹೊಲ್ದಿ ಮಾಡಿ ಎಲ್ಲ ಮಾಡಿದೆ. ಇಲ್ಲದೆ ಹೋದರೆ ನಿಮಗೆ ಗೊತ್ತಿರೋ ಟೈಲರ್ ಹತ್ರ ಹೋಗಿ ನಿಮ್ಮ ಡಿಸೈನ್ಸ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ, ಹೀಗೀಗೆ ಬರಬೇಕು, ಹಿಂಗೆ ಆಗಬೇಕು ಅಂತ ಡಿಸೈನ್ಸ್ನ ಅದನ್ನು ಎಕ್ಸ್ಪ್ಲೇನ್ ಮಾಡಿದ ರೀತಿಯಲ್ಲಿ ಅವ್ರು ಮಾಡಿಕೊಡ್ತಾರೆ ನಿಮಗೆ. ಅದನ್ನ ಇಟ್ಕೊಂಡು ಏನೇನು ಆಕ್ಸೆಸರೀಸು, ಏನೇನು ಲುಕ್ಸು, ಹೆಂಗೆ ಹಾಕಬಹುದು, ಇದನ್ನೆಲ್ಲ ಮಾಡಿ ಒಬ್ರಿಗೆ ಅದನ್ನೆಲ್ಲ ಅಫ್ಕೋರ್ಸ್ ಒಬ್ರ ಮೇಲೆ ಹಾಕಬೇಕು. ನೀವು ಒಂದೊಂದು ತೋರಿಸ್ಬೇಕು ಅಂದ್ರೆ ಸುಮ್ಮನೆ ಇಟ್ಟು ತೋರಿಸಿದ್ರೆ ಸಾಲದು. ನೀವು ಇವಾಗ ನಡೀತಾ ಇರೋ ಮೇಜರ್ ಟ್ರೆಂಡು ಯೂಸರ್ ಜನರೇಟೆಡ್ ಕಂಟೆಂಟ್, UGC ಅಂತ ಕರಿತೀವಿ. ಹೌದು. ಇದು ನೀವು ಸ್ಟೈಲಿಸ್ಟ್ ಆಗಿ ಏನ್ ಮಾಡಬಹುದು ಅಂತ ಅಂದ್ರೆ, ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ ಬ್ರ್ಯಾಂಡ್ಗಳನ್ನ. ಕರೆಕ್ಟ್. ಇವಾಗ ನಾನೇ ಒಂದು ಬ್ರ್ಯಾಂಡ್ ಅಪ್ರೋಚ್ ಮಾಡ್ತೀನಿ, ಲಲಿತಾ ಜ್ಯುವೆಲ್ರಿ ಅಂತ ಇಟ್ಕೊಳ್ಳೋಣ. ನಾನು ಹೇಳ್ತೀನಿ ನಿಮ್ ಜ್ಯುವೆಲ್ರಿದು ನಾನು ಫೋಟೋ ಶೂಟ್ ಮಾಡ್ಕೊಡ್ತೀನಿ ಅಂತ.
ಅವರು ಇಲ್ಲಮ್ಮ ಬಂಗಾರ ಡೈಮಂಡ್ಸ್ ಎಲ್ಲ ಇದೆ ನಾನು ಕೊಡೋಕ್ಕಾಗಲ್ಲ ಅಂತಾರೆ. ನೀವೇನು ಮಾಡಿ, ಬೇರೆ ಯಾರಾದರೂ ಅಪ್ರೋಚ್ ಮಾಡಿ. ಅಲ್ಲಿ ಬೇರೆ ಯಾರಾದರೂ ಇದ್ದೇ ಇರ್ತಾರೆ, ತುಂಬ ಜನ ಇರ್ತಾರೆ ಹೂ ವುಡ್ ವಾಂಟ್ ಟು ಗೆಟ್ ಡನ್ ದೇರ್ ರಿವ್ಯೂ. ನಾನು ಹಾಕೊಂಡು ನನಗೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ಹೇಳೋದು ತುಂಬಾ 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 ಇಂಪಾರ್ಟೆಂಟ್. ಇವತ್ತು ಸೋಷಿಯಲ್ ಮೀಡಿಯಾ ಏನೇನಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಜನ. ಕೂತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀರಾ ಅಲ್ವಾ, ಆ ರೀಲಲ್ಲಿ ಎಷ್ಟೊಂದು ಜನ ಸ್ಟೈಲಿಸ್ಟ್ ಇದ್ದಾರೆ, ಹೇಳ್ತಾ ಇದ್ದೀನಿ. ಖಂಡಿತ ಇದ್ದಾರೆ, ಇರಬಹುದು ಅಲ್ಲ, ಅವ್ರು ಅಷ್ಟು ಚೆನ್ನಾಗಿ ಕಾಣೋದಕ್ಕೆ ಅವರೇ ಇರೋ ಕಾರಣ. ಓ, ನಿಮ್ಮಲ್ಲಿ ನೀವೇ ಸ್ಟೈಲಿಸ್ಟ್ ಅಂತ ಹೇಳ್ತಾ ಇದ್ದೀರಾ? ನಿಜ, ನಿಮ್ಮಲ್ಲಿ ಇದ್ದಾರೆ ಸ್ಟೈಲಿಸ್ಟ್ ಅಂತ. ಕರೆಕ್ಟ್. ಎಲ್ಲರೂ ತುಂಬಾ ಜನಗಳಲ್ಲಿ ಸ್ಟೈಲಿಸ್ಟ್ ಇದ್ದಾರೆ, ಆದ್ರೆ ಆ ಸ್ಟೈಲಿಸ್ಟ್ ಕೆಲಸ ಮಾಡೋ ಅಷ್ಟು ಪ್ಯಾಷನೇಟ್ ಆಗಿದ್ದಾರಾ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ, ಇನ್ನೇನೂ ಮ್ಯಾಟರ್ ಆಗಲ್ಲ. ನಿಜ ನಿಜ ಮ್ಯಾಮ್. ಇಲ್ಲ, ನನಗೆ ತುಂಬ ವ್ಯಾಲಿಡ್ ಪಾಯಿಂಟ್ಗಳನ್ನ ನೀವು ನಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀರಾ. ನಿಜ ಅಲ್ವಾ, ನಾವೇ ಅನ್ಕೋತಾ ಇರ್ತೀವಿ, ಈ ಪ್ಯಾಂಟ್ ಹಾಕೊಂಡಿದ್ದೀವಿ, ಇದಕ್ಕೆ ಇನ್ಯಾವ ಶರ್ಟ್ ಹಾಕೊಳ್ಳೋಣ, ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿ ನೋಡೋಣ ತಾಳು, ಈ ಡಿಫ್ರೆಂಟ್ ನೋಡೋಣ ಅಂತೀವಲ್ವಾ, ಅದನ್ನೇ ಅವ್ರು ಸ್ಟೈಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ವಾಟ್. ನಮಗೆ ಟೆಕ್ನಿಕಲ್ ಪದ ಗೊತ್ತಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಕಾಣೋಣ ಅಂತ ಅನ್ಕೋತೀವಲ್ವಾ, ಅದಕ್ಕೆ ಪ್ರೊಫೆಷ್ನಲ್ ಆಗಿ ಪದ ಸ್ಟೈಲಿಸ್ಟ್. ಇದೀರಾ ನಿಜ. ಅದು ಸುಮ್ಮನೆ ಒಂದ್ಸಲ ಖುಷಿಗಾಯ್ತು ಫೋಟೋ ರೀಲ್ ಅಲ್ಲದೆ ಅದನ್ನ ಜೀವನ ಮಾಡ್ಕೊಳ್ಬೇಕು ಅಂತ ಯಾರೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಲ್ವಾ, ಅವ್ರು ಹೇಳ್ದಾಗೆ ನೀವು ಬ್ರ್ಯಾಂಡ್ಸ್ಗಳಿಗೆ ಹೋಗಿ ಅಪ್ರೋಚ್ ಮಾಡಿ. ಅಂದ್ರೆ ನಿಮ್ಮ ತಲೆಯಲ್ಲಿ ಒಬ್ಬ ವ್ಯಕ್ತಿ, ಅದು ಪುರುಷನೋ ಮಹಿಳೆನೋ, ಯಾವುದೋ ಒಂದು ಸಂದರ್ಭ, ಮದುವೆ ಅಥವಾ ಇನ್ಯಾವುದೋ, ಅದಕ್ಕೆ ಇವ್ರು ಯಾವ ಡ್ರೆಸ್ ಹಾಕೊಂಡ್ರೆ ಹೇಗೆ ಚೆನ್ನಾಗಿರುತ್ತೆ ಅನ್ನೋಂಥ ನಿಮ್ಮ ಐಡಿಯಾಸ್ ಇದೆಯಲ್ವಾ, ಅದನ್ನ ಅವ್ರು ಹೇಳ್ದ ಹಾಗೆ ಖುದ್ದಾಗಿ ನೀವೇ ಸ್ಟಿಚ್ ಮಾಡಿಸ್ತಿರೋ ಅಥವಾ ಅದನ್ನ ಕೊಂಡ್ಕೊಳ್ತಿರೋ ಅಥವಾ ನೀವು ಅದನ್ನ ಇನ್ನೊಬ್ಬರ ಮೇಲೆ ಹಾಕಿ ನೋಡಿ, ಅದನ್ನ ನೀವು ಒಂದು ಬ್ರ್ಯಾಂಡಿಗೆ ತೋರಿಸಿ, ಈ ಎಲ್ಲ ಐಡಿಯಾಸ್ ನಂದಿದು ಅಂತ ನೀವು ಹೇಳಿ, ಅವ್ರಿಗೆ ಅರ್ಥ ಆಗುತ್ತೆ, ಓ ಇವ್ರು ಸ್ಟೈಲಿಸ್ಟ್, ಇವ್ರ ವರ್ಕ್ ಹೀಗಿದೆ ಅಂತ ಅವ್ರು ನಿಮ್ಮನ್ನ ಅಳಿತಾರೆ, ಅವ್ರು ಗೊತ್ತಾಗುತ್ತೆ, ಅವಾಗ ನಿಮ್ಗೊಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಕರೆಕ್ಟ್, ರೈಟ್ ಮ್ಯಾಮ್. ಇದೆಲ್ಲದ್ರ ಜೊತೆ ನೆಕ್ಸ್ಟ್ ಬರೋದೇನು ಅಂತಂದ್ರೆ, ಸ್ಟೈಲಿಸ್ಟ್ ತುಂಬಾ ವಿಷಯಗಳಲ್ಲಿದ್ದಾರೆ, ತುಂಬಾ ಫೀಲ್ಡ್ಗಳಲ್ಲಿದ್ದಾರೆ. ಹಿಂಗೆ ಆಡ್ ಫಿಲ್ಮ್ಸ್ ಅಲ್ಲಿ ಮಾಡ್ಬೋದು, ಇಲ್ಲದೆ ಹೋದ್ರೆ ಮೂವೀಸ್ ಅಲ್ಲೇ ವರ್ಕ್ ಮಾಡ್ಬೋದು, ಇಲ್ಲದೆ ಹೋದ್ರೆ ನಾನು ಪರ್ಸನಲ್ ಸ್ಟೈಲಿಸ್ಟ್ ಆಗಿ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬೋದು. ಅಂದ್ರೆ ನನ್ಗೆ ಈ ಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಅಂತ ಅಂದ್ರೆ, ಅದು ಬೇರೆ ಬೇರೆ ಬ್ರ್ಯಾಂಡ್ ಆಗಿರ್ಬೋದು. ಯಾರಾದ್ರೂ ಒಳ್ಳೆ ಫೀಲ್ಡ್ ಅಂದ್ರೆ, ಇವಾಗ ಚೆನ್ನಾಗಿ ನಾನು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀನಿ, ನನ್ನ ವಾರ್ಡ್ರೋಬ್ ನನಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾತಾಡೋರು ಇರ್ತಾರಲ್ಲ, ಲೆಟ್ಸ್ ಸೇ ಸಮ್ ಸಿಇಒ, ಸಮ್ CFO, ಒಂದೊಳ್ಳೆ ಕಂಪನಿ ಇದು, ನಾನು ಓನರ್, ಅವ್ರಿಗೆ ರೆಪ್ಯುಟೇಷನ್ ತುಂಬಾ ಮ್ಯಾಟರ್ ಆಗುತ್ತೆ, ಹೇಗೆ ಪಬ್ಲಿಕಲಿ ಕಾಣಿಸ್ಕೋತಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಇವ್ರುಗಳಿಗೂ ಪರ್ಸನಲ್ ಸ್ಟೈಲಿಸ್ಟ್ ಆಗಿ ವರ್ಕ್ ಮಾಡಬಹುದು, ಹಾಗೂ ಸಾಧ್ಯತೆಗಳಿದೆ. ವೆರಿ ನೈಸ್ ಮ್ಯಾಮ್. ಖುಷಿ ಆಗುತ್ತೆ ನನಗೆ, ಒಬ್ಬ ಮಹಿಳೆ ಮನಸ್ಸು ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ವ, ಅದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ನನ್ನ ಪ್ರತಿಯೊಬ್ಬ ಅತಿಥಿ ಜೊತೆಗೂ ನನಗೆ ಈ ಒಂದು ವೈಬ್ಸ್ ಅವಾಗಲೂ ಸಿಗುತ್ತೆ ನನಗೆ. ಬಿಕಾಸ್ ಅವ್ರವ್ರ ಕೆಲಸಗಳಿಗೆ ಎಷ್ಟು ಬದ್ಧರಾಗಿ ಮಾಡ್ತಾ ಇದ್ದಾರೆ ಅಲ್ವಾ. ಅಂದರೆ ನೀರಿಗಿಳಿದ್ರೆ ಆಳ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆ ಆಳವನ್ನು ಗೊತ್ತಾಗಿಸಿಯೂ ತಿಳ್ಕೊಂಡು ಅಲ್ಲಿ ಈಜಾಡ್ತಾ ಬದುಕನ್ನು ಸಾಗಿಸ್ತಾ ದಡ ಮುಟ್ತಾ ಇದ್ದಾರಲ್ವಾ, ಖುಷಿ ಆಗುತ್ತೆ ಅದು ನೆನೆಸ್ಕೊಂಡ್ರೆ. ಎಸ್ ಮ್ಯಾಮ್, ಫೈನಲಿ ನಮ್ಮ ವೀಕ್ಷಕರಿಗೆ ಒಂದು ಮಾತು ಹೇಳೋದಾಯ್ತು ಅಂತಂದ್ರೆ, ಅಂದ್ರೆ ನಾವು ಯಾವಾಗಲೂ ಕೊನೆ ಬಾರಿ ಈ ಪ್ರಶ್ನೆ ಇಟ್ಟಿರ್ತೀವಿ. ಈಗ ಇಷ್ಟೊಂದೆಲ್ಲ ನಾಲೆಡ್ಜ್ ನಿಮ್ಮ ಹತ್ರ ಇದೆ, ನಮ್ಮ ವೀಕ್ಷಕರು ಕಲಿಯುವಂಥವ್ರು ಇರ್ತಾರೆ, ನಾನು ಸ್ಟೈಲಿಸ್ಟ್ ಆಗಬೇಕು ಅಥವಾ ಡಿಸೈನರ್ ಆಗಬೇಕು ಅಥವಾ ಇನ್ನೊಂದು ಮತ್ತೊಂದು ಈ ಒಂದು ಫೀಲ್ಡಿಗೆ ಸಂಬಂಧಿಸಿದಂಗೆ, ಅದನ್ನ ನೀವು ಹೇಳ್ಕೊಡ್ತೀರಾ? ಇಷ್ಟೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂದಮೇಲೆ ನಾಲೆಡ್ಜ್ ಇರುತ್ತೆ, ನೀವು ಹೇಳ್ಕೊಡ್ತೀರಾ? ನಾವು ಕಲಿಬೇಕು ಅನ್ನೋರು ಇದ್ದಾರೆ. ಸೊ ಅವ್ರಿಗೆ ಏನು ಉತ್ತರ ಕೊಡ್ತೀರಿ? ಲೈಕ್ ಎನಿ ಕ್ಲಾಸಸ್ ನೀವು ತಗೋತೀರಾ ಅಥವಾ ಸಜೆಸ್ಟ್ ಮಾಡ್ತೀರಾ ಪ್ಲೀಸ್? ಸೊ ಇವಾಗ ಕ್ಲಾಸಸ್ ಅಂತ ಬಂದರೆ, ಡಿಸೈನಿಂಗ್ ಫೀಲ್ಡಲ್ಲಿ ನಿಮ್ಮ ಊರುಗಳಲ್ಲೇ ತುಂಬ ಜನ ಇದ್ದಾರೆ, ಅಲ್ಲಿ ಹೋಗಿ ಕಲ್ತ್ಕೊಳ್ಳಿ. ಅಲ್ಲಿಂದ ನಿಮಗೆ ಇಲ್ಲಿಗೆ ಬರೋಕ್ಕಾಗತ್ತೆ ಅಂದರೆ ಇನ್ನೂ ತುಂಬ ಜನ ಇದ್ದಾರೆ. ಸದ್ಯಕ್ಕೆ ನಾನು ಕ್ಲಾಸಸ್ ರನ್ ಮಾಡ್ತಾ ಇಲ್ಲ ಈ ಥರದ ಅಕಾಡೆಮಿ ಏನೂ, ಬಿಕಾಸ್ ನನ್ನ ಫೋಕಸ್ಸು ಕ್ಲಿಯರ್ಲಿ ಫಸ್ಟ್ ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡು ತೋರಿಸ್ಬೇಕು ಅನ್ನೋದೇನೇ ಇದೆ. ಇಲ್ಲಿಂದ ಮುಂದಕ್ಕೆ ನಾನು ಮಾಡಿದಾಗ ಐ ವುಡ್ ಲವ್ ಟು, ಯಾರಾದ್ರೂ ಬರ್ತೀರಾ ಅಂದ್ರೆ ಅವಾಗ ಒಂದ್ಸರಿ ನಿಮ್ಗೆ ಹೇಳ್ತೀವಿ. ಪ್ಲಾನ್ ಇದೆಯಾ ಒಟ್ನಲ್ಲಿ? ಅಫ್ಕೋರ್ಸ್ ಪ್ಲಾನ್ ಇದೆ. ಯಾಕಂದ್ರೆ ಟೆಕ್ನಿಕಲಿ ಕಲಿಯೋದು ತುಂಬಾ ತುಂಬಾ ಇಂಪಾರ್ಟೆಂಟು. ಅದು ಎಲ್ಲರೂ ನಿಫ್ಟಿಗೆ ಹೋಗಕ್ಕಾಗಲ್ಲ, ಎಲ್ಲಾರ್ಗು ಅಮ್ಮ ತೋರಿಸ್ಕೊಟ್ಟಿದ್ದ ದಾರಿ ನಂತರ ಸಿಕ್ಕಿರಲ್ಲ, ಬೇರೆ ಏನೋ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಆಸೆ ಇದೆ ಅನ್ನೋದು ಗೊತ್ತಿರುತ್ತೆ. ಸೊ ಈ ವಿಷಯದಲ್ಲಿ ಶಿಫ್ಟಿಂಗ್ ಟು ಸ್ಟೈಲಿಂಗ್, ನೀವು ಫಸ್ಟ್ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಂಡ್ಮೇಲೆ ಡಿಸೈನರ್ಸ್ನ ಅಪ್ರೋಚ್ ಮಾಡಿ, ಸ್ಟೈಲಿಸ್ಟ್ನ ಅಪ್ರೋಚ್ ಮಾಡಿ, ಈ ಥರ ಎಲ್ಲರನ್ನೂ ಅಪ್ರೋಚ್ ಮಾಡಿ. ಇಲ್ಲೇನಾಗುತ್ತೆ ಅಂತ ಅಂದರೆ, ಇವಾಗ ನನ್ನ ಹತ್ರನೇ ತುಂಬ ಜನ ಅಪ್ರೋಚ್ ಮಾಡ್ತಾ ಇದ್ದಾರೆ, ಸೇಯಿಂಗ್ ನನಗೆ ಸ್ಟೈಲಿಂಗ್ ಇಂಟರ್ನ್ ಆಗಿ ಕೊಡಿ ಅಂತ. ನನ್ನ ಹತ್ರ ಇರೋ ಪ್ರಾಜೆಕ್ಟ್ಸ್ಗೆ ನಾನು ಅವ್ರಿಗೆ ಬನ್ನಿ ಮಾಡಿ ಅಂತ ಹೇಳ್ತೀನಿ. ಓ, ಹಾಗೂ ಕಲಿಬಹುದು. ಕರೆಕ್ಟ್, ಅದಕ್ಕೆ ಅವಕಾಶ ಇದೆ ಕೊನೆ ಪಕ್ಷ. ಎಸ್ ಮ್ಯಾಮ್, ಈಗ ನಾನು ಅವ್ರಿಗೇನೇ ಮಾಹಿತಿ ಇರಲಿ, ನೀವು ಹೇಳ್ದಂಗೆ ಇವ್ರಿಗೆ ಸಿಕ್ಕಿರುವಂಥ ಪ್ರಾಜೆಕ್ಟ್ಗಳು ಅಥವಾ ಸಿಗ್ತಾ ಇರುವಂಥ ಪ್ರಾಜೆಕ್ಟ್ಗಳಿಗೂ ಜೊತೆಯಾಗಿ ಕೆಲಸ ಮಾಡುವಂಥ ಅವಕಾಶ ಇರಬಹುದು, ಅಥವಾ
ನಿಮ್ಮೂರಲ್ಲಿ ಅಥವಾ ಯಾರನ್ನ ಸಂಪರ್ಕ ಮಾಡಿ ಹೇಗೆ ಕಲಿಬಹುದು ಅನ್ನೋ ಜಸ್ಟ್ ಒಂದು ಗೈಡ್ಲೈನ್ಸ್ ಅನ್ನುವಂಥ ವಿಚಾರಕ್ಕಾದ್ರೂ ನಿಮ್ಮನ್ನು ಅವ್ರು ಸಂಪರ್ಕ ಮಾಡಬಹುದಾ? ಆರಾಮಾಗಿ ನಾವು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಮಾಹಿತಿ, ಫೋನ್ ನಂಬರ್ ಹಾಕ್ಬೋದಾ? ಹಾಕಿ ಪ್ಲೀಸ್. ಓಕೆ, ಖಂಡಿತ ವೀಕ್ಷಕರೇ. ಸೊ ಅವರೇ ಹೇಳ್ತಿದ್ದಾರೆ, ಮಾರ್ಗದರ್ಶನ ಅವರು ಕೊಡ್ತಾರೆ. ಸೊ ಉಪಯೋಗಿಸ್ಕೊಳ್ಳಿ ಅಷ್ಟೇ. ನಾವು ಹೇಳುವಂಥದ್ದು ಯಾವುದೇ ಮಾಹಿತಿಯನ್ನು ನಾವಿಲ್ಲಿ ಹಂಚ್ಕೊಳ್ತಾರ ಉದ್ದೇಶ ನೀವು ಉಪಯೋಗಿಸ್ಕೊಳ್ಳಿ ಅಷ್ಟೇ. ಸೊ ಮ್ಯಾಮ್, ತುಂಬ ಖುಷಿ ಆಯಿತು. ತುಂಬ ದೊಡ್ಡ ವಿಷಯ ಇದು, ಆದರೂ ಅದನ್ನು ಎಷ್ಟು ಮುಖ್ಯವಾಗಿ, ಎಷ್ಟು ಯಾವ ಪಾಯಿಂಟನ್ನು ಹೇಗೆ ಹೇಳಬೇಕು ಅದನ್ನು ಆ ರೀತಿಯಾಗಿ ಹೇಳಿದ್ದೀರಾ. ಆ್ಯಂಡ್ ಇದರಲ್ಲಿ ಇಷ್ಟೊಂದೆಲ್ಲ ಅವಕಾಶಗಳಿದೆ ಅನ್ನುವಂಥದ್ದು ನಮಗೆ ನಿಜಕ್ಕೂ ಗೊತ್ತಿರಲಿಲ್ಲ. ಗೊತ್ತಿದ್ದು ಒಂದೋ ಎರಡೋ ಗೊತ್ತಿತ್ತು, ನೀವು ಹೇಳ್ದಂಗೆ ಡಿಸೈನರು ಅದು ಇದು ಅನ್ನೋದು ಗೊತ್ತಿತ್ತು. ಬಿಟ್ಟರೆ ಅದರಲ್ಲಿ ಇಷ್ಟೆಲ್ಲ ಅವಕಾಶಗಳಿದೆ, ಹೀಗೆಲ್ಲ ಇದೆ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಅದನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹಾಗೆಯೇ ಬದುಕಿನ ರುಚಿ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಇನ್ನು ಹೌಸ್ ಆಫ್ ವರ್ಷ್ ಅಂತ ಏನು ಶುರು ಮಾಡಿದ್ದೀರಿ ಅದು ಹೀಗೇ ಸಾಗಲಿ, ಮನೆಗಳಿಗೂ ತಲುಪಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಜವಾಗ್ಲೂ ಥ್ಯಾಂಕ್ಫುಲ್ ಆಗಿರಬೇಕು. ಬಿಕಾಸ್ ನೀವು ಇಷ್ಟು ಟೈಮ್ ಮಾಡಿಕೊಂಡು ಅಷ್ಟು ದೂರದಿಂದ ಬಂದು ಇಷ್ಟು ವಿಡಿಯೋ ಮಾಡಿ ಎಲ್ಲದನ್ನು ಅರ್ಥ ಮಾಡ್ಕೊಂಡು ಪೇಷನ್ಸ್ ಇಂದ ಕುತ್ಕೊಂಡು ಕೇಳಿಸ್ಕೊತಾ ಇದ್ದೀರಲ್ಲ, ಇದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಕೂಡ ತಮಗೆ. ಇನ್ನೂ ಒಳ್ಳೇದಾಗಲಿ, ಬದುಕಿನ ರುಚಿ ನಿಮ್ಮದು ಚೆನ್ನಾಗಿರಲಿ. ನಮ್ಮ ವೀಕ್ಷಕರು ನಿಮಗೆ ಕರೆ ಮಾಡಿದ್ರೆ ದಯಮಾಡಿ ಮಾಹಿತಿಯನ್ನು ಕೊಡಿ ಅಂತಲೂ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಹಬ್ಬ ಥರ ಉಸಿರು ಬಿಡಬೇಕು, ನೆಟ್ಟುಸಿರು ಬಿಡಬೇಕು ಅಂತ ಅನ್ಸುತ್ತೆ. ಇಷ್ಟು ಮಾತುಕತೆ ಆಗೋಯ್ತಾ ಅಂತ ಅನ್ಸುತ್ತೆ. ಬಹುಶಃ ನಿಮಗೂ ಆ ರೀತಿ ಆಗಿರಬಹುದು. ಆದರೆ ಒಂದಷ್ಟು ಇಂಪಾರ್ಟೆಂಟ್ ವಿಷಯಗಳು ಅಂತ ಆಯ್ತಲ್ವಾ, ನಿಮಗೆ ಗೊತ್ತಾಯ್ತಲ್ವಾ ಯಾವ ಫೀಲ್ಡಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಇವತ್ತಿನ ದಿನಗಳಲ್ಲಿ ಹೇಗೆಲ್ಲ ಕಲಿಬಹುದು, ದುಡಿಬಹುದು, ಯಾವ ರೀತಿ ನಾವು ಸಂಪರ್ಕ ಮಾಡಬಹುದು, ಇದೆಲ್ಲವೂ ಗೊತ್ತಾಗಿದೆ ಅಲ್ವಾ. ನಿಜ ಹೇಳ್ತಾರಲ್ವಾ, ಒಂದು ರೇಷ್ಮೆ ಹುಳು ರೇಷ್ಮೆನ ನೂಲು ಕಟ್ಟೋದಕ್ಕೆ ಅದು ಸುತ್ತಿ 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 ಅಷ್ಟು ದಿನ ತಗೊಳ್ಳುತ್ತಲ್ಲ, ಅದು ಎಷ್ಟು ಸಮಯ ತಗೊಳ್ಳುತ್ತೆ, ಅದಕ್ಕೆ ಎಷ್ಟು ಪೇಷನ್ಸ್ ಇರುತ್ತೋ ಹಾಗೆಯೇ ನಾವು ಕೂಡ ಇಲ್ಲಿ ಒಂದು ಆ ಥರದೊಂದು ದಾರನ ತೊಗೊಂಡು ಒಂದು ಬಟ್ಟೆ ಮಾಡಿ ಅದನ್ನ ಇನ್ನೊಬ್ರಿಗೆ ಹಾಕಿ ಅದು ಹೇಗೆ ಬರುತ್ತೆ ಅಂತ ನೋಡೋದು, ಅದರಿಂದ ಒಂದು ಉದ್ಯಮ ಇದು, ದೊಡ್ಡ ಉದ್ಯಮ ಇದು ನಾವು ಮಾತಾಡ್ತಾ ಹೋದರೆ. ಆದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ ಇಂಥ ಒಂದು ಅವಕಾಶನ ಅಂತ ತೋರಿಸ್ಕೊಡೋದೇ ಬದುಕಿನ ರುಚಿ ವಾಹಿನಿಯ ಉದ್ದೇಶ. ಸೊ ಹಾಗಾಗಿ ಅವರ ಒಂದಷ್ಟು ಜ್ಞಾನ ಏನಿದೆ, ಅವರ ಎಕ್ಸ್ಪೀರಿಯನ್ಸ್ ಏನಿದೆ, ಅದು ನಿಮಗೆ ಉಪಯುಕ್ತ ಖಂಡಿತ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ಅವರ ಡಿಸ್ಕ್ರಿಪ್ಷನ್ ಮಾಹಿತಿ ಏನಿದೆ ಅವರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ಖಂಡಿತವಾಗ್ಲೂ ಅವ್ರನ್ನ ಸಂಪರ್ಕ ಮಾಡಬಹುದು, ನೀವು ಮಾಹಿತಿಯನ್ನು ಪಡ್ಕೊಳ್ಳಿ. ಸೊ ಬದುಕಿನ ರುಚಿ ಒಟ್ಟಲ್ಲಿ ಚೆನ್ನಾಗಿರಲಿ ಎಲ್ಲರದ್ದು ಅನ್ನೋದು ನಮ್ಮ ಉದ್ದೇಶ. ಸೊ ಮುಂದಿನ ಹೊಸ ಬದುಕಿನ ರುಚಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಾನು ಆ್ಯಂಕರ್ ರಾಜ್ ರಾಮಸಾಗರ್. ನಮಸ್ಕಾರ.